ನವಿಗವನ. ಇಲ್ಲಿದೆ ನೋಡಿ, ಕಾಣಿಸ್ತಿದೆ. ನಾನು ಟೈಲರಿಂಗ್ ಟ್ರೈನಿಂಗ್ ಹೋಗ್ತಾ ಇದ್ದೆ ಅವಾಗ ನಾನು ಹೇಳಿದೆ, ಸಾರ್ ಅವರು ನಮ್ಮ ಸ್ವಂತ ಸೋದರ ಮಾವ ಸಾರ್ ಅಂದೆ. ಮಗಳ ಕಾಲ್ಗುಡ ಅಂತಾರಲ್ಲ ಅದು, ಅವಳು ನನಗೆ ಅದೃಷ್ಟ. ಆಗ 2 ವರ್ಷ ನನ್ನ ತಮ್ಮನೇ ನನ್ನ ಸಾಕಿದ್ದಾನೆ. ಅಂದರೆ ಮನ್ಸಿಗೂ ವ್ಯಾಯಾಮ ಬೇಡವಾ, ಮನಸ್ಸನ್ನು ಅವಾಗವಾಗ ಎತ್ತಿಳಿಸ್ತಾ ಇರ್ಬೇಕು ಅಂದರೆ ನೆನ್ಪುಗಳನ್ನ. ಕಾಫಿ ಕುಡಿದಾದ್ಮೇಲೆ ನಮ್ಮ ಶ್ರೀಮತಿಯವರು ಸೊಪ್ಪು ಸೋಸ್ಕೊತಾ ಇದ್ದಾರೆ. 2 ಸಲ ಕಾಫಿ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ಸೊಪ್ಪು ಕಿತ್ಕೊಬರಕ್ಕೆ ಹೋಗೋದಕ್ಕೂ ಮುಂಚೆ ಒಂದ್ಸರಿ, ಸೊಪ್ಪು ಕಿತ್ಕೊ ಬಂದ್ಮೇಲೆ ಒಂದ್ಸರಿ ಕಾಫಿ ಕುಡಿದು ಈಗ ಸೊಪ್ಪು ಸೋಸ್ತಾ ಇದ್ದಾರೆ. ಇವತ್ತು ಮಸೊಪ್ಪು. ಬೆಳಿಗ್ಗೆ ತಿಂಡಿ ಏನು ಮಾಡ್ತಿಲ್ಲಲ್ಲ, ತಿಂಡಿ ಏನು ಮಾಡ್ತಿಲ್ಲ, ಮಸೊಪ್ಪು. ಇನ್ನೇನು ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದರೆ ಡೈಲಿ ಬೆಳಗ್ಗೆ ತಿಂಡಿ ಮಾಡೋದು ಇದ್ದೇ ಇರುತ್ತೆ. ಅದಕ್ಕೆ ಇವತ್ತು ಮಸೊಪ್ಪು ಸಾಂಬಾರಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ವಿಶ್ವ ಪುಸ್ತಕ ದಿನ ಇತ್ತು. ಆಗ ನನ್ನ ಪುಸ್ತಕಗಳದ್ದು ಒಂದು ಫೋಟೋ ಹಾಕಿದೆ, ಪೋಸ್ಟ್ ಮಾಡಿದ್ದೆ. ಆಗ ಕೆಲವರು, ತುಂಬ ಜನ ಅಲ್ಲ, ಕೆಲವರೇ ನೀವು ಬುಕ್ಕೆಲ್ಲ ಬರೀತೀರಾ, ಇದೆಲ್ಲ ಗೊತ್ತಿರಲಿಲ್ಲ ನಮಗೆ, ಖುಷಿ ಆಯಿತು ಅಂತೆಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದರು. ನಮಗೂ ಖುಷಿ ಆಯಿತು. ಆಮೇಲೆ ಕೆಲವರು, ತುಂಬ ಜನ ಅಲ್ಲ, ಯಾರೋ ಬೆರಳೆಣಿಕೆ ಎಷ್ಟು ಜನ ಅಂತಾರಲ್ಲ, ಅಷ್ಟು ಜನ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಇದು ಮಾಡಿದರು, ಮೆಸೇಜ್ ಮಾಡಿದರು. ಏನು ನಿಮ್ಮ ಬುಕ್ಸ್ ಎಲ್ಲಿ ಸಿಗ್ತವೆ ಓದೋದಕ್ಕೆ, ಯಾವ ಸ್ಟೋರಲ್ಲಿ ಸಿಗ್ತವೆ ಅಂತ ಎಲ್ಲ. ಆ ಬುಕ್ಕು ಬರೆದಿದ್ರ ಬಗ್ಗೆ, ಅದು ಪಬ್ಲಿಷ್ ಮಾಡಿಸಿದ್ವಲ್ಲ, ಪ್ರಕಟ ಮಾಡಿದ್ವಲ್ಲ, ಅದ್ರ ಬಗ್ಗೆ ಒಂದಷ್ಟು ಹಳೆಯ ನೆನಪುಗಳು ಮತ್ತು ಒಂದಷ್ಟು ಹೇಳೋ ವಿಷಯಗಳು, ಅನುಭವಗಳಿದ್ದಾವೆ. ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ಈಗ ಎಲ್ಲದಕ್ಕೂ ಮುಂಚೆ ನನ್ನ ಬುಕ್ಗಳನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. 3 ಬುಕ್ಕು. ಮೊದಲನೇ ಬುಕ್ ಯಾವುದು ಅಂತ ನಾನು ಹೇಳ್ತೀನಿ. ಹೇಳಿ ಮೇಡಮ್. ನವಿಗವನ. ಇಲ್ಲಿದೆ ನೋಡಿ, ಕಾಣಿಸ್ತಿದೆ. ನವಿಗವನ, ಹನಿಗವನ ಸಂಕಲನ ಅಂತ. ಇದ್ರ ಬಗ್ಗೆ ತುಂಬ ಹೇಳೋದಿದೆ, ಇದು ಹೇಳ್ತೀನಿ. ಆಮೇಲೆ 2ನೇ ಬುಕ್ ಬಂದುಬಿಟ್ಟು ಚಿಟ್ಟೆ ರೆಕ್ಕೆ ಅಂತ. ಇದು ಅಷ್ಟೇ, ಕಿರುಗವಿತೆಗಳು, ಚಿಟ್ಟೆ ರೆಕ್ಕೆ ಅಂತ. ಆಮೇಲೆ 3ನೇದು ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಪ್ರೀತಿ. ಮದರ್ಸ್ ಡೇ ದಿನ, ಅಂದರೆ ವಿಶ್ವ ತಾಯಿಯರ ದಿನ ಬಂತಲ್ಲ, ಅಮ್ಮಂದಿರ ದಿನ. ಅವತ್ತು ನಮ್ಮ ತಾಯಿದೊಂದು ಫೋಟೋ ಹಾಕ್ಬಿಟ್ಟು ಒಂದು ಕವಿತೆ ಬರೆದಾಕಿದೆ, ಬದುಕಿದವಳು ಅಂತ. ತುಂಬ ಜನ ಇಷ್ಟಪಟ್ಟಿದ್ರಿ. ಈ ಬುಕ್ಕಲ್ಲಿರೋ ಒಂದು ಕವಿತೆನೇ ಅಲ್ಲಿ ಇದಾಕಿದ್ದು. ಇದು ಈ 3 ಪುಸ್ತಕಗಳನ್ನ ಪ್ರಕಟ ಆಗಿದ್ದಾವೆ ನನ್ನವು. ನವಿಗವನ ನನ್ನ ಮೊದಲ ಪುಸ್ತಕ ಆಗಲೇ ಹೇಳಿದ್ನಲ್ಲ. ಇದರಲ್ಲಿ ನೋಡಿ, ಕರ್ನಾಟಕ ಸರ್ಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಇವರಿಂದ ಧನ ಸಹಾಯ ಪಡೆದ ಕೃತಿ. ಪ್ರಾಧಿಕಾರ ಕಡೆಯಿಂದ ಪ್ರೋತ್ಸಾಹಧನ ಕೊಡ್ತಾರೆ ಅಂತ. ಅಂದರೆ ಚೊಚ್ಚಲ ಕೃತಿ ಪ್ರಕಟಣೆಗೆ ಯಾರಾದರೂ ಹೊಸದಾಗಿ ಪುಸ್ತಕ ಪ್ರಕಟ ಮಾಡ್ತಾರೆ ಅಂದರೆ ಅವ್ರಿಗೆ ಪ್ರೋತ್ಸಾಹಧನ ಸಿಗುತ್ತೆ. ಅಂದರೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ ಪ್ರಕಟ ಮಾಡೋದಕ್ಕೆ. ಅಂದರೆ ಎಲ್ರಿಗೂ ಕೊಡೋದಿಲ್ಲ. ಅದು ಹೇಗೆ ಆಯ್ಕೆ ಮಾಡೋದು ಏನು ಅಂತ ಮುಂದೆ ಹೇಳ್ತೀನಿ. ನಂದು ಇದು ಹೇಗೆ ಸೆಲೆಕ್ಷನ್ ಆಗಿದ್ದು ಅಂದರೆ, ಈ ಥರ ಮುಂಚೆ ನಾನು ಮೊದಲು ಫೇಸ್ಬುಕ್ನಲ್ಲಿ ಚಿಕ್ಕ ಹನಿಗವಿತೆಗಳನ್ನೆಲ್ಲ ಬರೆದು ಹಾಕ್ತಾಯಿದ್ದೆ. ಹಾಗೆಲ್ಲ ತುಂಬ ನಾವೆಲ್ಲ ಫ್ರೆಂಡ್ಸ್, ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಮಾಡ್ಕೊಂಡಿದ್ದೆ ಆ ಥರದವ್ರನ್ನ. ಕವಿತೆಗಳು ಬರೆಯೋರನ್ನ, ಕತೆ ಬರೆಯೋರನ್ನ, ಹನಿಗವಿತೆ ಈ ಥರ. ನಾವು ಬರೆದಿದ್ದ ಅವ್ರು ಓದೋದು, ಲೈಕ್ ಮಾಡೋದು, ಅವರು ಬರೆದಿದ್ದ ನಾವು ಓದೋದು, ಲೈಕ್ ಮಾಡೋದು, ಈ ಥರ ಒಂದಿತ್ತು ನಮ್ಮದು ಒಂದು. ಇವಾಗೆಲ್ಲ ಒಂದು ಗ್ರೂಪ್ ಮಾಡ್ಕೋತಾರಲ್ಲ, ನೋಡಿದ್ದೀರಲ್ಲ, ವಾಟ್ಸಪ್ ಗ್ರೂಪ್, ಅದು ಇದು ವಾಟ್ಸಪ್ ಗ್ರೂಪು ಆ ಥರ ಎಲ್ಲ ಗ್ರೂಪ್ ಮಾಡ್ಕೋತಾರಲ್ವ, ಅದೇ ಥರ ನಮ್ಮದು ಫೇಸ್ಬುಕ್ದೊಂದು. ಆಗ ಹನಿಗವಿತೆಗಳನ್ನ ಎಲ್ಲ ಬರೀತಾ ಇದ್ದೆ. ನಮ್ಮ ತಾಯಿ ತೀರ್ಕೊಂಡಿದ್ರು ಆಗಲೇ. ನಾನು ನಮ್ಮ ಊರಲ್ಲಿದ್ದೆ ಆಗ ತಾಯಿ ತೀರ್ಕೊಂಡ್ಮೇಲೆ. ಅಂದರೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು, ನಮ್ಮ ರಿಲೇಟಿವ್ಸ್ದೊಂದು ಜೆರಾಕ್ಸ್ ಅಂಗಡಿ ಇದೆ ಮಧುಗಿರಿಲಿ. ಈಗಿಲ್ಲ, ಆಗ ಇತ್ತು ಅವ್ರದ್ದು ಜೆರಾಕ್ಸ್ ಅಂಗಡಿ. ಅಲ್ಲಿ ಕೆಲಸಕ್ಕೆ ಅಂತೇನಲ್ಲ, ಕೆಲಸಕ್ಕೆ ಅಂತ ಅಲ್ಲ, ಅದು ಹೋಗ್ತಿದೆ. ಅಂದರೆ ಬೆಳಗ್ಗೆ ಸಾಯಂಕಾಲದವ್ರಿಗೆ ಗೊತ್ತಿದೆ, ಕೆಲಸಕ್ಕೆ ಅಂತಲೇ ಅಲ್ಲ, ಅದೊಂಥರ ಇಲ್ಲಿ ಕೂತ್ಕೊಂಡು ಏನು ಮಾಡೋದು ಅನ್ನೋ ಥರನೋ ಅಲ್ಲ, ಏನೂ ಇಲ್ಲ. ಅವರು ದಿನಕ್ಕೆ 50 ರೂಪಾಯಿ ಅಂತ ಕೊಡೋರು. ಅದು ಸಂಬಳ ಅಂತಲೂ ಅಲ್ಲ. ನಾನು ಹೋಗಿ ಅಲ್ಲಿ ಇರ್ತಿದ್ದೆ, ಏನಾದರೂ ಜೆರಾಕ್ಸ್ ಬಂದೆ ಜೆರಾಕ್ಸ್ ಮಾಡ್ಕೊಳ್ಳೋದು, ಆ ಥರ ಹಂಗೆ ಇದು ಮಾಡ್ತಿದ್ದೆ. ಅವರು ಒಂದು 50 ರೂಪಾಯಿ ಕೊಡೋರು. ನನ್ನ ಬಸ್ ಚಾರ್ಜು, ಕಾಫಿ ಟೀ ಖರ್ಚು ವೆಚ್ಚಗಳು ಹೋಗೋದು. ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ನನ್ನ ಫ್ರೆಂಡ್, ಫೇಸ್ಬುಕ್ಕು ಸ್ನೇಹಿತೆಯೊಬ್ಬರು ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು ಹೀಗೆ ಈ ಥರ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಹೀಗೆ ಚೊಚ್ಚಲ ಕೃತಿ ಪ್ರಕಟಣೆಗೆ ಕೇಳಿದ್ದಾರೆ, ಹಸ್ತಪ್ರತಿ ಕೇಳಿದ್ದಾರೆ, ಕಳಿಸ್ಕೊಡು ಅಂತ. ಹಸ್ತಪ್ರತಿ ಅಂದರೆ ಇನ್ನೇನಿಲ್ಲ, ಬುಕ್ಕು ಪ್ರಕಟ ಆಗಿರೋದಿಲ್ಲ. ಪ್ರಕಟ ಆಗೋದಕ್ಕೆ ಮುಂಚೆ ನಾವು ಏನೋ DTP ಅದು ಇದು ಟೈಪ್ ಮಾಡಿಸಿ ಒಂದು ಫೈಲ್ ಥರ ಮಾಡಿ ಬುಕ್ನ ಕಳಿಸೋದು ಮಾಮೂಲಿ. ಅದು ಹಸ್ತಪ್ರತಿ ಅಂತ. ಅಯ್ಯೋ ನಮ್ಮದೆಲ್ಲ ಸೆಲೆಕ್ಟ್ ಆಗುತ್ತಾ ಹೆಂಗೆ ಅಂತ ನಾನಿದ್ರು. ನೀನು ಸುಮ್ಮನೆ ಕಳಿಸಪ್ಪ, ಫಸ್ಟು ಸೆಲೆಕ್ಟ್ ಆಗುತ್ತಾ ಬಿಡುತ್ತದೆ, ಆಮೇಲೆ ನೀನು ಕಳಿಸು ಅಂತ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನಿದು, ನಾನು ಜೆರಾಕ್ಸ್ ಅಂಗಡಿಯಲ್ಲೇ ಕೆಲಸ ಮಾಡ್ತೀನಲ್ಲ, ನಾನು ಫೇಸ್ಬುಕ್ನಲ್ಲಿರೋ ಏನಿದು ಕವಿತೆಗಳನ್ನೆಲ್ಲ ಕಾಪಿ ಮಾಡಿಕೊಂಡು ಒಂದು ಕಡೆ ಪೇಸ್ಟ್ ಮಾಡಿಬಿಟ್ಟು ಅದನ್ನೇ ಎಲ್ಲ ಪ್ರಿಂಟ್ ತೆಗೆದೆ.
A4 ಇದರಲ್ಲಿ ಪ್ರಿಂಟ್ ತೆಗೆದುಬಿಟ್ಟು ಅದನ್ನೇ ಒಂದು ಬೈಂಡ್ ಥರ ಮಾಡಿಬಿಟ್ಟು ಅದಕ್ಕೆಲ್ಲ ಪಿನ್ ಹೊಡೆದು ಕಲರ್ ಶೀಟ್ ಹಾಕಿ ಹಿಂದೆ ಮುಂದೆ ಎಲ್ಲ ಬೈಂಡ್ ಮಾಡಿಬಿಟ್ಟು ಆಮೇಲೆ ಕೊರಿಯರ್ ಆಫೀಸಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕೊರಿಯರ್ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಆ ಅಡ್ರೆಸ್ಗೆ ಕೊರಿಯರ್ ಕಳಿಸ್ದೆ. ಅದು ಏನು ಆಯ್ಕೆ ಆಗೋದಕ್ಕೆ ಲಾಸ್ಟ್ ಇನ್ನು 2 ದಿನ ಇದೆ ಅಷ್ಟೇ. ಕಳಿಸ್ಬಿಟ್ಟು ಇವತ್ತು ಕಳಿಸ್ದೆ. ಒಂದಿನ ಬಿಟ್ಟು ಇವಾಗ ಕಾಲ್ ಮಾಡಿದೆ. ನೆಕ್ಸ್ಟ್ ದಿನ ಒಂದಿನ ಅಲ್ಲ, ನೆಕ್ಸ್ಟ್ ದಿನ ಕಾಲ್ ಮಾಡಿದೆ. ಸರ್ ಈ ಥರ ನವೀನ್ ಮದುವೆ ಅಂತ ಹಿಂಗೆ ಕಳಿಸಿದ್ದೀನಿ, ಬಂತಾ ಅಂತ. ಇಲ್ಲಪ್ಪ ಇನ್ನೂ ಬಂದಿಲ್ಲ ಅಂದರು. ಸರಿಯಾಗಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ದಿನ ಕಾಲ್ ಮಾಡಿದೆ. ಸರ್ ಬಂದಿದೆಯಾ ಅಂತ. ಬಂದಿದೆ ಅವರು ಚೆಕ್ ಮಾಡಿ ಹೇಳ್ತೀನಿ ಇರು ಅಂತ ನೋಡಿಬಿಟ್ಟು ಬಂದಿದೆ ತಲುಪಿದೆ ಅಂತ ಹೇಳಿದ್ರು. ಸರ್ ಸೆಲೆಕ್ಷನ್ ಆಗುತ್ತಾ ಅಂತ ನಾನು, ಅದು ನಮ್ಮದಲ್ಲಪ್ಪ, ಅದೊಂದು ಅಂದರೆ ಒಂದು ಕಮಿಟಿ ಥರ ಇರುತ್ತೆ, ಅವರೆಲ್ಲ ಸೇರಿ ಆಯ್ಕೆ ಮಾಡೋದು. ಅದು ಸೆಲೆಕ್ಟ್ ಆದಾಗ ಆಯ್ಕೆ ಆದಾಗ ನಿಮಗೆ ಕಳಿಸ್ತೀವಿ ಒಂದು ಪತ್ರದ ಮೂಲಕ, ಗೊತ್ತಾಗುತ್ತೆ ಆಗ ಅಂದರು. ಸರಿ ಅಂತ ಇದು ಮಾಡಿದೆ. ಅಂದರೆ ನಾನು ಇದಕ್ಕೂ ಮುಂಚೆನೇ ಒಂದು ಸಲ ಅಲ್ಲಿ ಕಳಿಸಿದ್ದೆ. ನನಗೆ ಸೆಲೆಕ್ಟ್ ಆಗುತ್ತೆ ಅನ್ನೋ ಯಾವ ನಂಬಿಕೆನೂ ಇರಲಿಲ್ಲ. ಕಳಿಸಿದ್ದೆ ಮುಂಚೆ. ಯಾವಾಗಂದರೆ ಒಂದು ಈ ನವಿಗಮನ ಇದನ್ನು ಕಳಿಸಿದ್ನಲ್ಲ ಹಸ್ತಪ್ರತಿ, ಅದಕ್ಕೂ ಒಂದು 4-5 ವರ್ಷ ಮುಂಚೆ ಕಳಿಸಿದ್ದನ್ನು. ನಾನು ಬೆಂಗಳೂರಲ್ಲಿದ್ದೆ, ನಾನೇ ಹೋಗಿ ಖುದ್ದಾಗಿ ಹೋಗಿ ಆ ಆಫೀಸ್ಗೆ ಕೊಟ್ಟು ಬಂದಿದ್ದೆ. ಅದು ಹೆಂಗೆ ಅಂದರೆ ಅವಾಗಿನ್ನೂ ಇದು ಟೈಪಿಂಗು ಅದೇನೂ ಗೊತ್ತಿರಲಿಲ್ಲ, ಅಷ್ಟೊಂದು ಬರ್ತಿರಲಿಲ್ಲ ನನಗೆ. ಮತ್ತು ಕೀಪ್ಯಾಡ್ ಮೊಬೈಲ್ ಇತ್ತು. ಆಗ ನಾನು ಕೈಯಲ್ಲೇ ಬರೆದಿದ್ದೆ ಎಲ್ಲ. 143 ಪುಟಗಳದ್ದು ಒಂದು ಪ್ರೇಮ ಪತ್ರ. ಬರೀಬೋದಾದರೆ ಖಂಡಿತ ಬರೀಬೋದು, ನಾನು ಬರೆದಿದ್ದೀನಿ. 143 ಪುಟಗಳದ್ದು ಒಂದು ಪ್ರೇಮ ಪತ್ರ. ಇಂತಿ ನಿನ್ನ ಪ್ರೀತಿಯ ಅಂತ ಅದ್ರ ಹೆಸರು. ಕೆಳಗೆ ಪ್ರೀತಿಸುವ ಹುಡುಗ ಪ್ರೀತಿಯ ಹುಡುಗಿಗೆ ಹೇಳುವ ಏನೋ ಪಿಸು ಮಾತುಗಳು ಅಂತ ಒಂದು ಟ್ಯಾಗ್ಲೈನ್ ಬರುತ್ತೆ. ಅದು ಅದೀಗಲೂ ಇದೆ, ಮನೇಲೆಲ್ಲ ಹುಡುಕಿ ತೋರಿಸ್ತೀನಿ ಬೇಕಾದ್ರೆ, ಹಳೆ ಮನೇಲಿದೆ. ಆ ಥರ ಬರೆದಿದ್ದೆ. ಅದನ್ನು ಕೈ ಬರೆದಿದ್ದನ್ನ ಮತ್ತೆ ಜೆರಾಕ್ಸ್ ಮಾಡಿ ಒಂದು ಸೆಟ್ಟು ಅದು ಸ್ಪೈರಲ್ ಬೈಂಡಿಂಗ್ ಮಾಡಿಸಿ ತಗೊಂಡೋಗಿ ಕೊಟ್ಟು ಬಂದಿದ್ದೆ. ಅವರೆಲ್ಲ ಮೂಲೆಯಲ್ಲಿ ಬಿಸಾಕಿರ್ತಾರೆ, ಯಾಕೆಂದರೆ ಅಷ್ಟು ಅವ್ರಿಗೆ ಆ ಥರ ಇಷ್ಟ ಆಗೋದಿಲ್ಲ. ಕೆಲವೊಂದು ಕತೆ, ಕವಿತೆ, ಕಾದಂಬರಿ ಅದಾದರೆ ಸರಿ, ಓಕೆ. ಪ್ರೇಮ ಪತ್ರ ಅವೆಲ್ಲ ಇದಾಗಲ್ಲ ಅನಿಸುತ್ತೆ. ಸೆಲೆಕ್ಟ್ ಆಗಿರಲಿಲ್ಲ ಆಗ, ಅದಕ್ಕೆ ಮತ್ತೆ ಈಗಲೂ ಸೆಲೆಕ್ಟ್ ಆಗೋದಿಲ್ಲ ಅನ್ನೋ ಒಂದು ಇದಿತ್ತು ನನಗೆ. ಸರಿ ಕಳಿಸಿ ಬಿಟ್ಬಿಟ್ಟೆ, ಮರ್ತುಬಿಟ್ಟೆ ನಾನು ಅದನ್ನು. ನಮ್ಮದು ಮದುವೆ ಎಲ್ಲ ಆಯ್ತಲ್ಲ, ಮದುವೆ ಆಯಿತು. ಮದುವೆ ಆಗಿ ಒಂದು 2-3 ತಿಂಗಳಾಯಿತು ಅನಿಸುತ್ತೆ. ಒಂದು 2-3 ತಿಂಗಳಾದಮೇಲೆ ನಾವು ಏನಕ್ಕೆ ನೇರ್ಲಕೆರೆಗೆ ಹೋಗಿದ್ವಿ. ಏನಕ್ಕೆ ಹೋಗಿದ್ದು? ನಾನು ಟೈಲರಿಂಗ್ ಟ್ರೈನಿಂಗ್ ಹೋಗ್ತಾ ಇದ್ದೆ ಅವಾಗ. ನನ್ನ ಗೇಟ್ ಬಿಟ್ಟು ಬರಕ್ಕೆ ಅಂತ ನೀನೇನೋ ಪೋಸ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿದ್ರು ಪೋಸ್ಟ್ ಆಫೀಸಿಂದ. ಅವಾಗ ನಾನು ಟೈಲರಿಂಗ್ ಕೆಲಸಕ್ಕೆ ಅಂತ ಮದ್ಗಿರಿಗೆ ಹೋಗ್ತಾ ಇದ್ದೆ. ಅವಾಗ ಗೇಟ್ಗೆ ಹೋಗ್ಬೇಕಾದ್ರೆ ನೀನು ನನ್ನ ಜೊತೆಗೆ ಬಂದು ಆಮೇಲೆ ತಗೊಂಡು ನಾವಿಬ್ರು ನೋಡಿ ಆಮೇಲೆ ನಾನು ಮದ್ಗಿರಿಗೆ ಹೋದೆ. ಅಂದರೆ ಅದೇ ಗೇಟ್ಗೆ ಅಂದರೆ ನಮ್ಮೂರಿಂದ ನೇರ್ಲೆಕೆರೆ ಗೇಟು ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಬಸ್ಗೆ ನಮ್ಮ ಹತ್ರ ಅವಾಗ ಗಾಡಿ ಗಿಡಿ ಏನೂ ಇರಲಿಲ್ಲ, ನಡ್ಕೊಂಡು ಹೋಗ್ಬೇಕು. ಮದುವೆ ಆದ ಹೊಸ್ತರಲ್ಲಿ ಇವರು ಟೈಲರಿಂಗ್ ಟ್ರೈನಿಂಗ್ ಹೋಗ್ತಿದ್ರು ಮದ್ಗಿರಿಗೆ. ಕರ್ಕೊಂಡೋಗಿ ಅಲ್ಲಿ ಗೇಟಲ್ಲಿ ಬಸ್ಸಿಗೆ ಬಿಟ್ಟು ಅವ್ರು ಬಸ್ ಹತ್ತಿದ ಮೇಲೆ ಹೋಗಿ ನಾನು ಮತ್ತೆ ಬರ್ತಿದ್ದೆ. ಬಸ್ಸಲ್ಲಿ ಹೋಗಿ ಮತ್ತೆ ಸಂಜೆ ಬರ್ತಾಯಿದ್ರು. ಆ ಥರ ಅದೇ ಅವ್ರು ಪೋಸ್ಟ್ ಆಫೀಸ್ನವ್ರು ಹೇಳಿ ಕಳಿಸಿದ್ರು, ಈ ಥರ ಬಂದಿದೆ ಏನೋ ಒಂದು ಗೌರ್ಮೆಂಟ್ ಕಡೆಯಿಂದ ಅಂತ, ಸರ್ಕಾರದ ಕಡೆಯಿಂದ. ಹೋಗಿ ನೋಡಿದೆ, ನಾವು ಇಬ್ಬರು ಹೋಗಿ ಸುಮ್ಮನೆ ಹಿಂಗೆ ಓಪನ್ ಮಾಡಿ ಹಿಂಗೆ ತೆಗೆದೆ. ಅಲ್ಲಿ ನಿಮ್ಮ ಇದು ಹಸ್ತಪ್ರತಿ ಆಯ್ಕೆ ಆಗಿದೆ ಅಂತ ಕಾಣಿಸ್ತಾ, ಅದ್ರ ಮೇಲೆ ಎಷ್ಟು ಖುಷಿಯಾಗಿತ್ತು ಅಂದರೆ ಆ ಖುಷಿ ಅನುಭವಿಸಿರೋರ್ಗೆ ಗೊತ್ತಾಗಿರುತ್ತೆ. ಏನಾದರೂ ಆಗೋಲ್ಲ ಅಂದ್ಕೊಂಡಿದ್ದು ಕಿದಂಗೆ, ಆದರೆ ಆ ಖುಷಿ ಗೊತ್ತಿರುತ್ತೆ ಅನುಭವಿಸಿರೋರಿಗೆ. ಅಷ್ಟು ಖುಷಿಯಾಗಿತ್ತು. ಅದಾದಮೇಲೆ ಅದು ಅವರು ಒಂದು ಟೈಮ್ ಕೊಟ್ಟಿರ್ತಾರೆ, ಇಷ್ಟು ದಿನದೊಳಗೆ ನೀವು ಇಷ್ಟು ಪ್ರತಿಗಳನ್ನ, ಅಂದರೆ ಆ ಹಸ್ತಪ್ರತಿ ಏನು ಕಳಿಸಿರ್ತೀವಿ ಅದು ಸೆಲೆಕ್ಟ್ ಆಯ್ಕೆ ಆದಮೇಲೆ ಅದನ್ನು ಪುಸ್ತಕ ಮಾಡಿಸಿ, ಅಂದರೆ ಈ ಥರ ಪುಸ್ತಕ ರೂಪದಲ್ಲಿ ತಗೊಂಡೋಗಿ ಅವ್ರಿಗೆ ಇಷ್ಟು 25 ಕಾಪಿ 10 ಪ್ರತಿಗಳು 25 ಪ್ರತಿಗಳು ಅಂದರೆ ಪುಸ್ತಕಗಳು ಅವ್ರಿಗೆ ಕೊಡಬೇಕು ಅಂತ, ಪುಸ್ತಕ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ಅಂತ. ಆಗಲ್ವಾ ಬೆಂಗಳೂರಿಗೆ ಹೋಗಿದೆ. ಆಗ ಏನು ಮಾಡೋದು ನೆಕ್ಸ್ಟು, ಇವಾಗ ಪುಸ್ತಕ ಮಾಡಿಸ್ಬೇಕಂದ್ರೆ ನಮ್ಮ ಊರಲ್ಲೆಲ್ಲೂ ಅನುಕೂಲ ಇಲ್ಲ, ಬೆಂಗಳೂರಿಗೆ ಹೋಗ್ಬೇಕು ನಾವು. ನೀನೊಬ್ಬನೇ ಹೋಗಿದ್ದೆ, ಆಮೇಲೆ ಇನ್ನೊಂದ್ಸರಿ ಕರ್ಕೊಂಡು ಹೋಗಿದ್ದು. ಕೆಲಸ ಇರುತ್ತೆ, ಸುಮ್ಮನೆ ಅಲ್ಲೆಲ್ಲೂ ಓಡಾಡಕ್ಕಾಗಲ್ಲ. ಇಲ್ಲ ಮೊದಲನೇ ಸಲ ಹೋದಾಗ ನಿನ್ನೆ ಕರ್ಕೊಂಡು ಹೋಗಿದ್ದೆ. ಹೋದ್ವಿ ಇಬ್ರು. ಇವ್ರ ಅಣ್ಣವ್ರ ಮನೆಗೆ, ಇವ್ರ ಅಣ್ಣ ಇನ್ನೂ ಮದುವೆ ಆಗಿರಲಿಲ್ಲ, ಬ್ಯಾಚುಲರ್ ಆಗ ಹೋದ್ವಿ. ಇವ್ರ ಅಣ್ಣವ್ರ ಮನೇಲಿದ್ವಿ. ನಾನು ಹೋಗ್ಬಿಟ್ಟು ಇಲ್ಲಿ ಇದು ಕವರ್ ಪೇಜ್ ಮಾಡಿಸ್ಬೇಕು ಬುಕ್ಕಿಗೆ. ಈ ಕವರ್ ಪೇಜ್ ಮಾಡಿದ್ದಾರೆ ನೋಡಿರಿ. ಕವರ್ ಪೇಜ್ ಅಂದರೆ ಈ ಥರ ಇರುತ್ತೆ, ಮೇಲ್ಗಡೆ ಹಿಂದೆ ಏನಿದೆ ನೋಡಿ, ಇದೆಲ್ಲ ಇರುತ್ತೆ. ಕವರ್ ಪೇಜ್ ಮಾಡಿಸ್ಬೇಕು. ಕವರ್ ಪೇಜ್ ಮಾಡಿಸಿ ಮತ್ತು ಒಳಗಡೆ ಈ ಥರ ಚಿತ್ರಗಳು ಇರ್ತವೆ, ಇದನ್ನೇ ರೇಖಾಚಿತ್ರಗಳು ಅಂತಾರೆ. ಈ ಥರ ಚಿತ್ರಗಳು ಬರೆಸ್ಬೇಕು ಒಳಗಡೆ ಎಲ್ಲ. ಇಲ್ಲಿದೆ ನೋಡಿ, ಈ ಥರ ಚಿತ್ರಗಳು ಬರ್ಸೋದು ಮತ್ತು ಈ ಪೇಜ್ ಮಾಡಿಸೋದು, ಇದನ್ನು ಮಾಡಿಸ್ತೆ. ಅಂದರೆ ಇದು ಫೇಸ್ಬುಕ್ಕಲ್ಲಿ ನನಗೊಬ್ಬರು ಪರಿಚಯ ಇದ್ದು, ಗುರುನಾಥ್ ಬೋರಗಿ ಅಂತ ಅವರು. ಅಲ್ಲದೆ ಕವರ್ ಪೇಜ್ ಆ್ಯಂಡ್ ಲೈನ್ ಆರ್ಟ್ ಗುರುನಾಥ್ ಬೋರಗಿ ಅಂತ ಅವ್ರ ಹತ್ರ ಅದನ್ನು ಮಾಡಿಸ್ದೆ.
ಇದು ಮಾಡಿಸ್ದೆ. ಆಮೇಲೆ ವಾಪಸ್ ಬಂದ್ವಿ ಆಗ ನಾವು. ಏನೋ ಇದು ಬರೆಸ್ಬೇಕು ಅಂತ ನೋಡಿದ್ವಿ. ಆಮೇಲೆ ಅಲ್ಲಿ ಯಾರನ್ನೋ ಹೋಗಿ ಕೇಳಿದ್ಕೆ ಅದು ಹೇಳ್ತೀನಿ, ಅದು ಮುನ್ನುಡಿ. ಇವ್ರನ್ನ ಮನೇಲೇ ಬಿಟ್ಬಿಟ್ಟು, ನಿನ್ನ ಮನೇಲೇ ಬಿಟ್ಟಿದ್ದಲ್ಲ, ಮನೇಲೇ ಬಿಟ್ಬಿಟ್ಟು ನಾನು ಹೋದೆ. ಅಂದರೆ ಮುನ್ನುಡಿ ಬರೆಸ್ಬೇಕು ಅಂದರೆ ನನಗೆ ದೊಡ್ಡರಂಗೇಗೌಡರು ಗೊತ್ತು ನಿಮಗೆ. ದೊಡ್ಡರಂಗೇಗೌಡರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬ ದೊಡ್ಡ ಕವಿಗಳು ಮತ್ತು ಚಿತ್ರ ಸಾಹಿತಿಗಳು. ತೇರಾನೇರಿ ಅಂಬರದಾಗೆ ನೇಸರ ನಗುತ್ತಾನೆ, ಅವೆಲ್ಲ ತುಂಬ ಕೆಲವೊಂದು ಹಾಡುಗಳು ಸೂಪರ್ ಹಿಟ್ಟು ಆ ಕಾಲದಲ್ಲಿ. ಆ ಹಾಡು ಅವೆಲ್ಲ ಬರೆದಿರೋ ಅಂಥವ್ರು. ಅವ್ರ ಹತ್ರನೇ ಬರೆಸ್ಬೇಕು ಅಂತ. ಯಾಕೆಂದರೆ ಅವರು ನಮ್ಮ ತುಮಕೂರು ಮಧುಗಿರಿ ತಾಲೂಕಿನವರು, ನಮ್ಮ ಊರ ಕಡೆಯವರು. ಅವ್ರ ಹತ್ರ ಬರೆಸ್ಬೇಕು ಅಂತ ತುಂಬ ಆಸೆ. ಮುನ್ನುಡಿ ಪುಸ್ತಕಕ್ಕೆ ಒಂದು ಮುನ್ನುಡಿ ಅಂತ ಬರೆಸ್ಬೇಕು ಅಂತ ತುಂಬ ಆಸೆ. ಆದರೆ ಅವರವಾಗ ವಿಧಾನ ಪರಿಷತ್ ಸದಸ್ಯರು ಆಗಿದ್ದರು ಆ ಸಮಯದಲ್ಲಿ. ಅವರ ನಂಬರ್ ನಂಗೆ ಸಿಗಲಿಲ್ಲ. ಅವರ PA ಒಬ್ಬರಿದ್ದಾರೆ ಇದ್ದರು ಆಗ, ಬೀರಪ್ಪ ಅಂತಲೇ ಏನೋ ಇದ್ದರು ಅವ್ರ PA ಒಬ್ಬರು. ಅವ್ರ ನಂಬರ್ ಸಿಕ್ಕಿತ್ತು ನನಗೆ, ಯಾರ ಮೂಲಕನೂ ಸಿಕ್ತು. ಅವ್ರು ಕಾಲ್ ಮಾಡಿ ಹೋದೆ. ಇಲ್ಲಿ ವಿಧಾನಸೌಧ ಅದು ಯಾವುದೋ ಗೇಟ್ ಹತ್ರ ಹೇಳಿದ್ರು, 3ನೇ ಗೇಟ್ 4ನೇ ಗೇಟ್ ಇದೆ ಯಾವುದೋ, ಅಲ್ಲಿ ಹೋಗಿ ಸುತ್ತ ಹಾಕೊಂಡು ಎಲ್ಲೆಲ್ಲೋ ಹೋದೆ. ಒಟ್ಟಿನಲ್ಲಿ ಕೇಳ್ಕೊಂಡು ಅಡ್ರೆಸ್ ಕೇಳ್ಕೊಂಡು ಹೋದೆ ನಾನು. ಹೋಗಿ ಅಲ್ಲಿ ಅವರಿದ್ದರು, ಅವ್ರನ್ನ ಮೀಟ್ ಮಾಡಿದೆ, ಭೇಟಿ ಆದೆ. ಏನಕ್ಕಪ್ಪ ಏನು ಅಂತ ವಿಚಾರಿಸಿದ್ರು. ಸರ್ ಹಿಂಗೆ ನಾನು ಮಧುಗಿರಿಯವರೇ, ಅವ್ರ ಊರ ಕಡೆಯವರೇ, ಅವ್ರ ಹತ್ರ ಹಿಂಗೆ ಪುಸ್ತಕ ಬರೆದಿದ್ದೀನಿ, ಅದಕ್ಕೊಂದು ಮುನ್ನುಡಿ ಬರೆಸ್ಬೇಕು, ಈ ಥರ ಎಲ್ಲ ಸೆಲೆಕ್ಟ್ ಆಗಿದೆ, ಆಯ್ಕೆ ಆಗಿದೆ. ಅವರು ತುಂಬ ಖುಷಿಪಟ್ಟರು. ಇಸ್ಕೊಂಡೆಲ್ಲ ಹಸ್ತಪ್ರತಿ ಎಲ್ಲ ಹಿಂಗೆ ನೋಡಿದ್ರು, ತುಂಬ ಖುಷಿ ಆಯಿತು. ಆಮೇಲೆ ಹೇಳಿದ್ರು ಅವರು, ಸಾಹೇಬರು ಸಮ್ಮೇಳನಕ್ಕೆ ಹೋಗಿದ್ದಾರೆ, ಅವರು ಬರೋದು ಇನ್ನೂ 1 ವಾರ ಆಗುತ್ತೆ ಅಂತ. ಆದರೆ ನನಗೆ ಆ ವಾರ ಟೈಮ್ ಇರಲಿಲ್ಲ, ಬೇಗ ಕೊಡಬೇಕು, ಒಂದು ಡೆಡ್ಲೈನ್ ಇತ್ತು, ಇಷ್ಟು ತಾರೀಕು ಒಳಗಡೆ, ಇಷ್ಟು ಸಮಯದೊಳಗಡೆ ಕೊಟ್ಬಿಡ್ಬೇಕು ಹಸ್ತಪ್ರತಿಗಳನ್ನ, ಬುಕ್ ಪ್ರಿಂಟ್ ಮಾಡಿಸಿ ಅಂತ. ಏನು ಮಾಡೋದು ಅವಾಗ, ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಸರ್ ಅಂತ ಅಂದೆ. ಅವಾಗ ಅವ್ರು ಹೇಳಿದ್ದು, ಮಧುಗಿರಿ ಅಂತೀಯ, ಸೀದಾ ಮಧುಗಿರಿಗೆ ಹೋಗು, ಅಲ್ಲಿ ಮಲನಮೂರ್ತಿ ಅಂತ ಇದ್ದಾರೆ, ಅವರು ತುಂಬ ಸಾಹಿತ್ಯ, ಅವರು ಎಲ್ಲ ತಿಳ್ಕೊಂಡಿದ್ದಾರೆ, ಅವರು ತುಂಬ ಚೆನ್ನಾಗಿ ಬರೀತಾರೆ, ಹೋಗಿ ಅವ್ರ ಹತ್ರ ಬರ್ಸ್ಕೊ ಮುನ್ನುಡಿನ ಅಂದರು. ನಾನು ಅವ್ರ ಸ್ಟೂಡೆಂಟು, ಅವರು ಕನ್ನಡ ಪ್ರೊಫೆಸರು ಅಂತೆಲ್ಲ ಹೇಳಿದ್ರು. ಅವಾಗ ನಾನು ಹೇಳಿದೆ, ಸಾರ್ ಅವರು ನಮ್ಮ ಸ್ವಂತ ಸೋದರ ಮಾವ ಸಾರ್ ಅಂದೆ. ಅವರು ಮತ್ತು ಅವ್ರನ್ನ ಬಿಟ್ಟು ಇಲ್ಗಾನ ಬಂದಿದ್ಯಲ್ಲಪ್ಪ ನೀನು, ಅಲ್ಲೇ ಬರ್ಸ್ಕೊ ಹೋಗು ಅಂದರು. ಇಲ್ಲ ಸರ್, ನನಗೆ ಅವರ ಯಾವುದೋ ನೆರಳಿಲ್ಲದೆ ಇದು ಮಾಡಬೇಕು ಅಂತ. ಅಂದರೆ ನನಗೇನು ಗೊತ್ತಾ, ನಾವು ಚಿಕ್ಕ ವಯಸ್ಸಿಂದನೂ ಆ ಥರ ಎಲ್ಲ ಅವ್ರನ್ನೇನು ಕೇಳಿ ಇದು ಮಾಡಿಲ್ಲ. ನಮ್ಮ ಜೀವನ, ನಮ್ಮ ಬದುಕು ನಾವು ನೋಡ್ಕೊಂಡಿದ್ದೀವಿ. ಅದೇ ಥರ ಪ್ರತಿಯೊಂದು ಅಷ್ಟೇ. ಈಗ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೆಸ್ಬೇಕು ಅಂದರೆ ಹೋಗ್ಬಿಟ್ಟು ಮಾವ ಇಲ್ಲಿ ಬರ್ಕೊಡಿ ಆ ಥರ ಕೇಳೋದು ನನಗೊಂಥರ ಇದನ್ನಿಸ್ತು. ಬಂಧು ಬಳಗದ ಹತ್ರ ಏನೂ ಕೇಳಬಾರ್ದು ಅಂತ ನಾನು. ಹಾಗಾಗಿ ನಾನು ಇಲ್ಲ ಬೇಡ ಅಂತ ಇನ್ನೊಂದು ದೊಡ್ಡರಂಗೇಗೌಡ್ರ ಕೈಲೇ ಬರೆಸ್ಬೇಕು ಅಂತ ಮುನ್ನುಡಿನ, ಅದೊಂದು ಕಾರಣ. ಇಲ್ಲ ಅವ್ರ ಹತ್ರನೇ ಬರೆಸು ಅಂದರು. ನಮಗೆ ಸಮಯ ಬೇರೆ ಇರಲಿಲ್ಲ. ನಮ್ಮ ಮಾವ ಅವ್ರ ಹತ್ರ ಮನೆ ಹತ್ರ ಹೋದೆ, ಹುಡುಕೊಂಡು ಮಧುಗಿರಿಗೆ ಬಂದ್ವಿ. ಅವತ್ತಲ್ಲ ವಾಪಸ್ ಬಂದ್ವಿ. ಬಂದು ನಮ್ಮ ಮಾವವ್ರ ಮನೆ ಹತ್ರ ಹೋದ್ವಿ ಹುಡುಕೊಂಡು. ನಮ್ಮ ಮಾವರು ಇದ್ರಲ್ಲ, ಕಾಲೇಜ್ ಹತ್ರ ಹೋಗಿದ್ರ, ಇದ್ರು, ಮಾತಾಡಿದ್ರು. ಅವ್ರಿಗೊಂದು ಹಸ್ತಪ್ರತಿ ಕೊಟ್ಟೆ, ಈ ಥರ ಆಗಿದೆ ಮಾವ ಅಂತ. ಸರಿ, ಹಿಂಗೆ ಟೈಮ್ ಇಲ್ಲ, ಬೇಗ ಬೇಕು ಅಂದೆ. ಸರಿ, ನಾಳೆ ಬಂದು ಇಸ್ಕೊಂಡು ಹೋಗು ಅಂತೇಳಿ ಹೇಳಿದ್ರು. ಅಲ್ಲಿಂದ ಊರಿಗೆ ಬಂದ್ವಿ, ಸೀದಾ ನಮ್ಮೂರಿಗೆ ಬಂದಮೇಲೆ ಒಂದಿನ ಬಿಟ್ಟು ಹೋದೆ. ಅವರು ಎಲ್ಲ ಕೈಯಲ್ಲೇ ಬರೆದಿದ್ರು. ಅವಾಗೆಲ್ಲ ಅವ್ರು ಟೈಪಿಂಗ್ ಎಲ್ಲ ಇದು ಮಾಡೋದಿಲ್ಲ, ಕೈಯಲ್ಲೇ ಒಂದು A4 ಶೀಟಲ್ಲಿ ಬರೆದ್ರು ಒಂಚೂರು ಮುನ್ನುಡಿ. ಮುನ್ನುಡಿ ಅಂತ ಅವ್ರು ಬರೀಲಿಲ್ಲ, ಅವ್ರು ಬರೆದಿದ್ದು ಶುಭ ನುಡಿ ಅಂತ ಬರೆದ್ರು, ಬರ್ಕೊಟ್ರು. ಮತ್ತು ಆಮೇಲೆ ನಾನು ಹೋದೆ ಅಲ್ಲ, ಇಲ್ಲೇ ಬಿಟ್ಟು ಹೋದೆ. ಇವ್ರನ್ನ ಇಲ್ಲೇ ಬಿಟ್ಟು ಸೀದಾ ನಾನು ಇದಕ್ಕೆ ಹೋದೆ, ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಇವಾಗ ಎಲ್ಲ ಆಯಿತು. ಮುನ್ನುಡಿ ಬರೆಸ್ದೆ, ಕವರ್ ಪೇಜ್ ಮಾಡಿಸ್ದೆ, ಚಿತ್ರ ಎಲ್ಲ ಬರೆಸ್ದೆ, ಪ್ರಿಂಟಿಂಗ್ ಪ್ರೆಸ್ಗೆ ಕೊಡಬೇಕು. ಅದಕ್ಕೆ ನನಗೆ ನಮ್ಮ ಊರ ಕಡೆಯವರು, ನಮ್ಮ ಪಕ್ಕದ ಊರ ಕಡೆಯವರು ಒಬ್ಬರು ಪರಿಚಯ ಆದರು. ಅವ್ರಿಗೆ ಇನ್ನೊಬ್ಬರು ಪರಿಚಯ, ಅವ್ರ ಕಡೆಯಿಂದ ಇನ್ನೊಬ್ಬರು ಪರಿಚಯ, ಆ ಥರ ಆಗಿ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಹೋದೆ. ಹಿಂಗೆ ಅಂತ ಹೇಳಿದೆ. ಸರಿ ಆಯಿತು. ಮತ್ತು ಇದೆಲ್ಲ ಆದಮೇಲೆ ಪೇಜ್ ಲೇಔಟ್ ಮಾಡಿಸ್ಬೇಕಂದ್ರೆ, ಈ ಪೇಜಲ್ಲಿ ಏನಿದೆ ನೋಡಿ, ಈ ಥರ ಎಲ್ಲ ಪೇಜ್ ಲೇಔಟ್, ಇಂತಿಂಥ ಪೇಜಲ್ಲಿ ಇಷ್ಟಿರಬೇಕು, ಪೇಜ್ ನಂಬರ್ ಹಾಕಬೇಕು. ಮತ್ತು ಟೆಕ್ನಿಕಲ್ ಪೇಜ್ ಅಂತಾರೆ, ಈ ಫ್ರಂಟ್ ಪೇಜ್ನ ಹೆಸರುಗಳು ಇರಬೇಕು. ಮತ್ತು ಇಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಎಲ್ಲ ಹಾಕಬೇಕು. ಮತ್ತು ಇಲ್ಲೆಲ್ಲ ಎಷ್ಟು ಪುಟಗಳಿದ್ದಾವೆ ಪುಸ್ತಕದಲ್ಲಿ, ಅದಕ್ಕೆ ಯೂಸ್ ಮಾಡಿರುವಂಥ ಪೇಪರ್ ಯಾವ ಕ್ವಾಲಿಟಿದು, ಏನೇನೋ ಇರುತ್ತೆ ಎಲ್ಲ ಹಾಕಬೇಕು. ಅದೆಲ್ಲ ಆಯಿತು. ಅಂದರೆ ಅದೆಲ್ಲ ಮಾಡಿಸ್ಬೇಕು ಅಂದರೆ ಪೇಜ್ ಲೇಔಟ್ ಮಾಡಿಸ್ಬೇಕು. ಅದನ್ನು ಅವ್ರ ಹತ್ರ ನೀವೇ ಮಾಡಿಕೊಡಿ ಅಂದೆ. ಆ ಪ್ರಿಂಟಿಂಗ್ ಪ್ರೆಸ್ನವರೆಲ್ಲ ಪೇಜ್ ಲೇಔಟ್ ಮಾಡಿ ನಾಳೆ ಬನ್ನಿ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಕೊಟ್ಟು ಸರಿ ಅಂತ ಇನ್ನೊಂದು ದಿನ ಹೋದೆ.
ಹೋಗಿ ಬುಕ್ ತಗೊಂಡ ಇನ್ನೂ ಇಲ್ಲಿ ವಾಪಸ್ ಬಂದೆ ನಾನು. ವಾಪಸ್ ಬಂದೆ. ಹೌದಾ? ಏನಕ್ಕೆ ಹೇಳು? ಹಾಂ, ಇದು ತುಂಬ ಮುಖ್ಯವಾದ್ದು. ಕೊಟ್ಟೆ ಅವ್ರಿಗೆ, ಆಯಿತು ಹಿಂಗೆ ರೆಡಿ ಮಾಡಿಕೊಡಿ ಅಂತ. ಅವತ್ತು ರಾತ್ರಿ ನಮ್ಮ ಶ್ರೀಮತಿಯವರು ಫೋನ್ ಮಾಡಿದ್ದಲ್ಲ, ನಂಗೆ ತುಂಬ ಹೊಟ್ಟೆ ನೋಯ್ತೈತೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿದ್ರು ಇವರು ಆ ಟೈಮಲ್ಲಿ. ಸರಿ, ಅದು ಪ್ರಿಂಟಿಂಗ್ ಪ್ರೆಸ್ಗೆಲ್ಲ ಕೊಟ್ಬಿಟ್ಟು ನಾನು ಬಂದೆ ಊರಿಗೆ ಮತ್ತೆ ವಾಪಸ್ ಬಂದೆ ಊರಿಗೆ. ಹೊಟ್ಟೆ ನೋಯ್ತೈತೆ ಅಂದಾಗ ಸರಿ ಆಯಿತು, ಆಸ್ಪತ್ರೆಗೆ ಹೋಗೋಣ ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದು ಆಸ್ಪತ್ರೆಗೆ ಹೋದ್ವಲ್ಲ. ಆಸ್ಪತ್ರೆಗೆ ಹೋದ್ವಿ. ಆಸ್ಪತ್ರೆಗೆ ಹೋಗಿ ಅಲ್ಲಿ ಚೆಕಪ್, ನಮಗೆ ಅವಾಗೆಲ್ಲ ಇವಾಗಿನಷ್ಟು ಏನು ಹೇಳ್ತಾರೆ ತಿಳುವಳಿಕೆ ಇಲ್ಲ. ಆಸ್ಪತ್ರೆಗೆ ಹೋದಾಗ ಈ ಥರ ಹೊಟ್ಟೆ ನೋವು ಅಂತಿದ್ದಾರೆ ಅಂತ ಅವರು ಹೇಳಿದಾಗ ಅವರು ಮೇಡಮ್ ಅವರೆಲ್ಲ ಇದು ಮಾಡಿ ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿದ್ರು. ಚೆಕಪ್ ಮಾಡಿದಾಗ ಗೊತ್ತಾಯಿತು ನಮ್ಮ ಶ್ರೀಮತಿಯವರು ತಾಯಿ ಆಗ್ತಿದ್ದಾರೆ, ನಾನು ಅಪ್ಪ ಆಗ್ತಾಯಿದ್ದೀನಿ ಅಂತ. ಅವ್ರು ಹೇಳಿದ್ರು, ನೀವು ತಂದೆ ಆಗ್ತಿದ್ದೀರ ಸರ್, ಇವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂದರು. ನಮ್ಗೊಂಥರ ಅವಾಗ ಫುಲ್ಲು ಸಂಕೋಚ ಮೇಡಮ್ ಅವ್ರು ಹೇಳಿದಾಗ ಹಾಸ್ಪಿಟ್ಲಲ್ಲಿ. ಅಲ್ಲಿಂದ ಬಂದ ತಕ್ಷಣ ನಾನು ಸೀದಾ ಫಸ್ಟು ಫೋನ್ ಮಾಡಿ ಹೇಳಿದ್ದೆ ನನ್ನ ತಮ್ಮನಿಗೆ. ಅಂದರೆ ನನ್ನ ಜೀವನದಲ್ಲಿ ಏನೇ ಬರಲಿಲ್ಲ, ಇನ್ನು ಬರ್ತಾರೆ ಹಾಸ್ಪಿಟ್ಲಿಂದ ಈಚೆ ಬಂದಿದ್ದಂಗೆ. ಅಂದರೆ ನಾನು ಏನೇ ಆಗಲಿ, ನನ್ನ ಜೀವನದಲ್ಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಖುಷಿ ದುಃಖ ಅದರ ಏನೇ ಇದ್ರು ನನ್ನ ತಮ್ಮಂಗೆ ಮೊದಲು ಹೇಳಿದೆ. ಫೋನ್ ಮಾಡಿಬಿಟ್ಟು ನಮ್ಮ ಮನೆಗೆ ಹೊಸ ಸದಸ್ಯರು ಬರ್ತಾ ಇದ್ದಾರೆ ಎಂದೆ. ಅವನು, ಅಣ್ಣ ಕಂಗ್ರ್ಯಾಚುಲೇಷನ್, ತುಂಬ ಖುಷಿ ಆಗ್ತಿದೆ ಅಣ್ಣ, ನಮ್ಮ ಅಮ್ಮನೇ ಹುಟ್ಟೋದು ನೀನು ಅತ್ತಿಗೆ ಹೊಟ್ಟೆಲಿ ಅಂತ ಹೇಳ್ಬಿಟ್ಟು. ಅದು ಹೇಳ್ದೆ, ನಮ್ಮ ಅತ್ತಿಗೆ ಹೊಟ್ಟೆಲಿ ನಮ್ಮ ಅಮ್ಮನೇ ಹುಟ್ಟೋದು ಅಣ್ಣ, ನಮ್ಮ ಅತ್ತಿಗೆ ಹೊಟ್ಟೆಲಿ ತುಂಬ ಖುಷಿ ಆಗ್ತೈತೆ ಅಂತ ಹೇಳ್ಬಿಟ್ಟು ಫಸ್ಟು ಅತ್ತಿಗೆಗೆ ಹಣ್ಣು ಎಲ್ಲ ಚೆನ್ನಾಗಿರೋ ಹಣ್ಣು ಎಲ್ಲ ತಗೊಂಡೋಗೋಣ ಅಂತ. ಸರಿನಪ್ಪ ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ಸ್ವಲ್ಪ ಹಣ್ಣುಗಳೆಲ್ಲ ತಗೊಂಡು ಬಂದ್ವಿ ಮನೆಗೆ. ಅಂದರೆ ನೀನೇನು ಕೋಪ ಮಾಡ್ಕೊಬೇಡ ಈ ಮಾತಾಡೋದಕ್ಕೆ, ಆಯಿತಾ? ಇವರು ಮದುವೆ ಆಗಿ ಬಂದಾಗ ನಮ್ಮ ಮನೇಲಿ ಏನೂ ಇರಲಿಲ್ಲ ಅಷ್ಟೊಂದು. ಇವ್ರು ಮದುವೆ ಆಗಿ ಕಾಲಿಡ್ತಿದ್ದಂಗೆ ಟಿ ವಿ ಬೀರು ಅದು ಅದೆಲ್ಲ ತಗೊಂಡ್ವಿ. ಹೌದು ತಾನೆ? ಅದೇನದು, ಅದು ಅವರ ಕಾಲ್ಗುಣ. ಹಾಗೆಯೇ ನಾನು ಯಾವತ್ತೋ ಕಳಿಸಿದ್ದು ಪುಸ್ತಕ ಆಯ್ಕೆಯಾಗಿದೆ. ಅಂದರೆ ನಮ್ಮ ಜಾಣೆ ಮಗಳು ನಮ್ಮ ಶ್ರೀಮತಿಯವರ ಗರ್ಭದಲ್ಲಿ ಇದು ಮಾಡ್ತಿದ್ರೆ, ಅಂದರೆ ಅವಳು ನನಗೆ ಅದೃಷ್ಟನೇ. ಮಗಳ ಕಾಲ್ಗುಣ ಅಂತಾರಲ್ಲ, ಅದು ಅವಳು ನನಗೆ ಅದೃಷ್ಟನೇ. ಅವಳು ಇದಾದ್ಮೇಲೆ ನನಗೆ ಪುಸ್ತಕ ಆಯ್ಕೆಯಾಗಿ ಪುಸ್ತಕದ ಇದು ಬಂದಿದ್ದು. ಆದರೆ ನಮ್ಗೆ ಗೊತ್ತಿರಲಿಲ್ಲ, ಅದಾಗಿ ಒಂದು ವಾರಕ್ಕೆ ಗೊತ್ತಾಯ್ತದು ವಿಷಯ. ಹೌದು ತಾನೆ? ಏನು ಬೇಜಾರಿಲ್ಲ ತಾನೆ? ಹಾಂ. ಆಮೇಲೆ ನನ್ನ ತಮ್ಮಂಗೆ ಮೊದಲನೇ ಸಲ ಏನೇ ಆದರೂ ಮೊದಲು ಅವ್ನಿಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಥರ ನಮ್ಮ ಪುಸ್ತಕನೂ, ಈ ನನ್ನ ಮೊದಲನೇ ಪುಸ್ತಕನೂ ಅವನಿಗೆ ಅರ್ಪಿಸಿರೋದು. ಕಾಣಿಸುತ್ತೆ ನಿಮಗೆಲ್ಲ? ನಾನೇ ಓದಿ ಹೇಳ್ತೀನಿ. ಸೋಲು, ನೋವು, ಹತಾಶೆಗಳು ನನ್ನನ್ನು ಸ್ಪರ್ಶಿಸುವಾಗೆಲ್ಲ ಸನಿಹದಲ್ಲೇ ನಿಂತು ಧೈರ್ಯ, ಸಾಂತ್ವನ, ಆತ್ಮವಿಶ್ವಾಸಗಳೆಂಬ ವಿಟಮಿನ್ಗಳನ್ನು ನೀಡುವ ಗೆಳೆಯನಂತ ತಮ್ಮನಿಗೆ ಅಂತ. ಅಂದರೆ ನನಗೆ ಒಂದು ಕಾಲದಲ್ಲಿ ನಾನು ಬೆಂಗಳೂರಲ್ಲಿದ್ದಾಗ 1-2 ವರ್ಷ ನಾನು ಕೆಲಸಕ್ಕೆ ಹೋಗಿಲ್ಲ, ನಿಜ ಹೇಳ್ತೀನಿ. ಅವನು ಇಂಜಿನಿಯರಿಂಗ್ ಓದಿ ಬಂದಮೇಲೆ ಅವನು ಸ್ವಲ್ಪ ದುಡಿಯೋಂಗಾದ್ಮೇಲೆ ಅವಾಗ 2 ವರ್ಷ ನಾನು ಕೆಲಸಕ್ಕೆ ಯಾವುದೇ ಕೆಲಸಕ್ಕೂ ಹೋಗಿಲ್ಲ. ಅಂದಗಂತ ಮನೇಲೇ ಇದ್ದೆ ಅಂತಲ್ಲ, ನಾನು ಏನೇನೋ ಮಾಡ್ತೀನಿ ಅಂತ ಏನೇನೋ ಏನೋ ಮಾಡ್ಕೊಂಡಿದ್ದೆ. ಅದೇನೇನೋ ಬಿಡಿ, ಅದು ತುಂಬ ದೊಡ್ಡ ಕಥೆ ಇದೆ, ಅದು ಯಾವಾಗಾದರೂ ಹೇಳ್ಕೊಂಡ್ರೆ ಆಯಿತು. ಆಗ 2 ವರ್ಷ ನನ್ನ ತಮ್ಮನೇ ನನ್ನ ಸಾಕಿದ್ದೆ. ನಾವು ನನ್ನ ಖರ್ಚಿಗೆ, ಬಸ್ ಚಾರ್ಜ್ಗೆ, ಎಲ್ಲಾದರೂ ಹೊರಗಡೆ ಹೋದಾಗ ಊಟ ತಿಂಡಿ ಮಾಡೋದಕ್ಕೆ, ಆ ಥರ ಪ್ರತಿಯೊಂದು ಬಟ್ಟೆಗೆ, ಪ್ರತಿಯೊಂದಕ್ಕೂ ಅವನೇ ದುಡ್ಡು ಕೊಟ್ಟಿದ್ದಾನೆ. ಮತ್ತು ನಾನು ಆ ಸಮಯದಲ್ಲಿ ತುಂಬ ಅವಮಾನಗಳಾಗಿದ್ದಾವೆ ನನಗೆ, ಅನುಭವಿಸಿದ್ದೀನಿ. ನೋವು, ಒಂಥರ ಹತಾಶೆ, ನಾನು ಏನೋ ಮಾಡ್ತಿದ್ದೀನಿ, ಏನೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಅದೇನೋ ಆಗ್ತಿಲ್ವಲ್ಲ ಅಂತ ಆಯಿತು ಅಂತ ಅದೆಲ್ಲ ಇರುತ್ತೆ. ಆ ಸಮಯದಲ್ಲೆಲ್ಲ ಅವನೇ ನನಗೆ ಒಳ್ಳೆ ಫ್ರೆಂಡಾಗಿ ಇದು ಮಾಡಿದ್ದಿದ್ದು. ಅದಕ್ಕೆ ಗೆಳೆಯನಂತ ತಮ್ಮನಿಗೆ ಅಂತ ಅವನಿಗೆ ಮೊದಲನೇ ಇದು ಅರ್ಪಿಸಿರೋದು. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಹೋದೆ ಅಲ್ಲ, ನಾನು ಒಬ್ಬನೇ ಹೋದೆ ನಿನ್ನ ಬಿಟ್ಟು. ಹಣ್ಣುಗಳೆಲ್ಲ ತಂದುಕೊಟ್ಟು ಹೋದೆ ತಾನೆ ಇನ್ನು ಮೈದೆ ಹೇಳಿದ್ದಕ್ಕೆ. ಬೆಂಗಳೂರಿಗೆ ಹೋದೆ ಅವತ್ತಲ್ಲ, ನೆಕ್ಸ್ಟ್ ದಿನ ಇರಬೇಕು, ಮಾರನೇ ದಿನ ಇರಬೇಕು. ಮಾರನೇ ದಿನ ಹೋದೆ ಪ್ರಿಂಟಿಂಗ್ ಪ್ರೆಸ್ ಹತ್ರ, ಬುಕ್ಕು ರೆಡಿ ಇತ್ತು, ತಗೊಂಡು 25 ಕಾಪಿ ಕೊಡಬೇಕು ಅಂತ ಪುಸ್ತಕ ಪ್ರಾಧಿಕಾರಕ್ಕೆ. ಈ ಚಾಮರಾಜಪೇಟೆ ಬರುತ್ತಲ್ಲ, ಅಲ್ಲಿ ಪ್ರೆಸ್ ಇರೋದು. ಅಲ್ಲಿಂದ ಅದು ಏನು ಹೇಳ್ತಾರೆ, JC ರೋಡಾ, ನನಗೆ ಆ ರೋಡ್ ಹೆಸರೆಲ್ಲ ಗೊತ್ತಿಲ್ಲ, ಟೌನ್ ಹಾಲ್ ಸರ್ಕಲ್ ಏನು ಹೇಳ್ತಾರೆ, ಅಲ್ಲಿ ಇರೋದಲ್ವಾ ಪುಸ್ತಕ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ. ಅಲ್ಲಿಗೆ ಆಟೋ ಹೊತ್ಕೊಂಡು ಬೇಗ ಟೈಮ್ ಆಗುತ್ತೆ ಅಂತ ತಗೊಂಡು ಬಂದು ಪ್ರೆಸ್ಸಿಂದ ಒಂದು ಬಂಡಲ್ಲು ಕೊಟ್ಟಿದ್ರು. ಅದನ್ನು ಇಟ್ಕೊಂಡು ಆಟೋದಲ್ಲೇ 25 ಪ್ರತಿ ಮಾತ್ರ ಸಪ್ರೇಟ್ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡು ಹೋದೆ ಪುಸ್ತಕ ಪ್ರಾಧಿಕಾರಕ್ಕೆ ಕೊಡಕ್ಕೆ ಹೋದರೆ. ಅವರು ಒಂದು ಅಫಿಡವಿಟ್ ಮಾಡಿಸ್ಬೇಕು, ಒಂದು ಅಫಿಡವಿಟ್, ಅದೇನು ಗೊತ್ತಿರಲಿಲ್ಲ ನನಗೆ. ಅವರೊಂದು ಯಾವುದೋ ಒಂದು ಹಳೇದು ಮಾಡಿಸಿರೋದು ಯಾವುದೋ ಒಂದು ಕೊಟ್ಟರು. ನಾನು ಈ ಥರ
ಈ ಮುಂಚೆಯಲ್ಲೂ ನಾನು ಪುಸ್ತಕನ ಇದು ಮಾಡಿಲ್ಲ, ಪಬ್ಲಿಷ್ ಮಾಡಿಲ್ಲ, ಪ್ರಕಟ ಮಾಡಿಲ್ಲ. ಇದಕ್ಕೆ ಸಾಕ್ಷಿ ವಂಶವೃಕ್ಷಕ್ಕೇನೋ ಮಾಡಿಸ್ತಾರಲ್ರಿ ಅಫಿಡವಿಟು, ಆ ಥರನೇ ಸೇಮ್. ಅಂದರೆ ನಾನೇನು ಕ್ರಮ ತಗೊಳ್ರಿ ಆ ಥರ ಇದ್ರಿ ಅಂತ ಏನೇನೋ ನನಗೆ ಗೊತ್ತಿಲ್ಲ ಸರ್. ಅಂದರೆ ಅವ್ರು ಯಾವುದೋ ಒಂದು ಯಾರೋ ಮಾಡಿಸಿರೋದು ಅಫಿಡವಿಟ್ ಮಾಡಿಸಿರೋದನ್ನೇ ಕೊಟ್ಟರು, ಇದೇ ಥರ ಮಾಡಿಸ್ಬೇಕು ಬೇಕಾದ್ರೆ ತಗೊಂಡೋಗು ಅಂತ ಹೇಳ್ಬಿಟ್ಟು. ಸರಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಟೋ ಹೊತ್ಕೊಂಡು ಮತ್ತೆ ಅವತ್ತು ಸಂಜೆ 5 ಗಂಟೆಗೆ ಕ್ಲೋಸು, ಏನೋ ಮುಗಿದೋಗುತ್ತೆ ಟೈಮು ನಾವು ಬುಕ್ ಕೊಡೋದಕ್ಕೆ ಅವ್ರಿಗೆ. ಸರಿ ಆಯಿತು ಅಂತ ತೊಗೊಂಡು ಬಂದು ಅಲ್ಲಿ ಮುಂದೆ ಬಂದು ಅಲ್ಲೇ ಮೈಸೂರು ಬ್ಯಾಂಕ್ ಸಿಗ್ನಲಿಂದ ಈಚೆ ಎಲ್ಲ ಒಂದು ಕೋರ್ಟ್ ಇದೆ ಗೊತ್ತಾ, ಅಲ್ಲಿಗೆ ಹೋದೆ ಸೀದಾ ಅಫಿಡವಿಟ್ ಮಾಡಿಸ್ಬೇಕು. ಅಲ್ಲಿ ಬ್ರೋಕರ್ಗಳು ಬರ್ತಾರೆ, ಸಿಗ್ತಾರೆ. ನಾವು ಹೋಗ್ತಿದ್ದಂಗೆ ಏನು ಬೇಕು ಸರ್, ಏನು ಬೇಕು ಸರ್, ಈ ಥರ ಒಂದು ಅಫಿಡವಿಟ್ ಮಾಡಿಸ್ಬೇಕು. ಸರಿ ಆಯಿತು, ಇಷ್ಟು ಕೊಟ್ರಿ ಮಾಡಿಸ್ಕೊಡ್ತೀನಿ ಇಷ್ಟ ಅಂತ. ಸರಿ ಸರ್ ಆಯಿತು, ಮಧ್ಯಾಹ್ನ ಬಾ ಅಂತಂದರು. ಸರಿ ಆಯಿತು ಅಂತ ಮಧ್ಯಾಹ್ನ ಹೋದೆ. ಅಲ್ಲೆಲ್ಲೋ ಹುಡುಕ್ತೀನಿ, ಅಲ್ಲಿ ಪಾರ್ಟಿ ಪತ್ತೆನೇ ಇಲ್ಲ. ನನಗೆ ಫುಲ್ಲು ಗಾಬಿ, ಏನಪ್ಪ ಕೊಟ್ಟೋಗಿದೆ ಪಾರ್ಟಿ ಇಲ್ಲ ಅಂತ. ಆಮೇಲೆ ಅಲ್ಲೆಲ್ಲೋ ಕ್ಯಾಂಟೀನು ಅಲ್ಲಿ ಇಲ್ಲೇ ಓಡಾಡಿದೆ. ಅಲ್ಲೇ ಅಪ್ಪ ಕಾಣಿಸ್ತಾ, ಸಾರ್ ಅಂತಂದೆ. ಆಯಿತು ಅಂತ ಹೇಳ್ಬಿಟ್ಟು ತಗೊಂಡು ಕೊಟ್ಟರು. ಅವರೇನೋ ಒಂದು ರೇಟ್ ಹೇಳಿದ್ರು, ದುಡ್ಡು ಹೇಳಿದ್ರು, ಅಷ್ಟು ಕೊಟ್ಟೆ. ತಗೊಂಡು ಹೋದೆ 5 ಗಂಟೆಗೆ ಲಾಸ್ಟು. ನಾನು ಹೋದಾಗ 4 ಗಂಟೆ ಆಗಿತ್ತು ಆಗಲಿ. ಅವ್ರನ್ನೆಲ್ಲ ಹುಡುಕಿ ತಗೊಂಡು ಹೋಗ್ತಾರೆ. 4 ಗಂಟೆಗೆ ತಗೊಂಡೋಗಿ ಕೊಟ್ಟೆ ಬುಕ್ನ. ಅಬ್ಬಾ ಅಲ್ಲಿಗೊಂದು ಭಾರ, ಭಾರನ ಕೆಳಗಿಳಿಸಿ ನಿರಾಳ ಆದಂಗೆ ಆಯಿತು. ಪುಸ್ತಕ ಪ್ರಾಧಿಕಾರಕ್ಕೆ ಕೊಟ್ಟ ಮೇಲೆ ಕೊಟ್ಟಾಯಿತು. ಆಮೇಲೆ ಅವರು ಹೇಳಿದ್ರು, ನಿಮಗೆ ಈ ಪುಸ್ತಕನ ಒಂದು ಬಿಡುಗಡೆ ಕಾರ್ಯಕ್ರಮ ಮಾಡ್ತಾರೆ. ಅಂದರೆ ಒಂದು 20, 30, 40 ಇಷ್ಟು ಒಂದು ಸಲ ಪುಸ್ತಕನ ಪ್ರಕಟ ಮಾಡೋದಕ್ಕೆ ಆಯ್ಕೆ ಮಾಡಿರ್ತಾರೆ, ಪ್ರೋತ್ಸಾಹಧನ ಕೊಡೋದಕ್ಕೆ. ಅಷ್ಟು ಜನರದ್ದು ಪುಸ್ತಕಗಳನ್ನೆಲ್ಲ ಹಿಂಗೆ ಅವ್ರಿಗೆ ಸಬ್ಮಿಟ್ ಮಾಡೋದಂದರೆ ಇದು ಪುಸ್ತಕಗಳನ್ನ ಕೊಟ್ಟ ಮೇಲೆ ಒಂದು ದಿನ ಪ್ರೋಗ್ರಾಮ್ ಮಾಡ್ತಾರೆ, ಕಾರ್ಯಕ್ರಮ ಮಾಡಿಬಿಟ್ಟು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡಿದಾಗ ಹೇಳ್ತಾರೆ, ಯಾವಾಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹೇಳಿದರು. ಸರಿ ಸರ್ ಆಯಿತು ಅಂತ ಹೇಳಿ ವಾಪಸ್ ಊರಿಗೆ ಬಂದೆ ತಾನೇ, ನೆನಪಿಲ್ಲ. ಊರಿಗೆ ಬಂದೆ. ಅದಾದಮೇಲೆ ನಮ್ಮ ಮಗಳು ಹುಟ್ಟಿದ್ಮೇಲೆ, ಹುಟ್ಟೋಕ್ಕೂ ಮುಂಚೆನೆ ಏನು ಇದು ಪುಸ್ತಕ ಬಿಡುಗಡೆ ಇದು ಮಾಡಿದ್ದು. ಹುಟ್ಟೋಕ್ಕೂ ಮುಂಚೆ ಅನ್ಸುತ್ತೆ. ಹೌದಾ? ಹಾಂ, ಒಂದು ದಿನ ಅದಕ್ಕೂ ಒಂದು ಪತ್ರ ಕಳಿಸಿದ್ರಲ್ಲ. ನಿಮ್ಮ ಇದಕ್ಕೆ ಏನಿದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ, ಅಲ್ಲಿಗೆ ಬನ್ನಿ, ಇಷ್ಟು ಗಂಟೆಗೆ ಇಷ್ಟು ಸಮಯ ಅಂತ. ಅಲ್ಲೇ ಯಾವುದದು ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಒಂದು ಸಭಾಂಗಣ ಇದೆ, ಇನ್ನೊಂದು ಯಾವುದೋ ಒಂದು, ಅದು ಸಭಾಂಗಣ ಏನು ಹೇಳ್ತಾರೆ, ಅದ್ರ ಹೆಸರು ಗೊತ್ತಿಲ್ಲ. ಅಲ್ಲೇ ಪುಸ್ತಕ ಬಿಡುಗಡೆ ಇದ್ದಿದ್ದು. ಅಲ್ಲಿ ಹೋದೆ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡಿದ್ರು. ಮತ್ತು ಚೆಕ್ ಕೊಡ್ತಾರಲ್ಲಿ, ಚೆಕ್ಕು ಅದೇ ಪ್ರೋತ್ಸಾಹಧನ ಕೊಡಬೇಕು ಅಂತಾರಲ್ಲ, ಆ ಸಮಯದಲ್ಲಿ ಮುಂಚೆನೇ ಕೊಡೋದಿಲ್ಲ. ನೀವೆಲ್ಲ ಪುಸ್ತಕ ಎಲ್ಲ ಪಬ್ಲಿಷ್ ಮಾಡಿಸಿ ಕೊಟ್ಟಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ನಾವು ಆಮೇಲೆ ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡ್ತಾರಲ್ಲ, ಆಗ ಚೆಕ್ ಕೊಡೋದು. ಆ ಕಾರ್ಯಕ್ರಮದಲ್ಲಿ ಎಲ್ಲನೂ ಕರೆದು ಚೆಕ್ ಕೊಟ್ಟಿದ್ದು ನಮಗೆ. ಅದು ತಗೊಂಡು ಬಂದಿತ್ತು. ಇದು ಇಷ್ಟ ಆಯಿತು. ಆಮೇಲೆ ಇದು ನನ್ನ ಪುಸ್ತಕ ತೊಗೊಂಡ್ಮೇಲೆ, ಪುಸ್ತಕ ಪಬ್ಲಿಷ್ ಆದಮೇಲೆ, ಇಲ್ಲಿ ನೋಡಿರಿ, ಇಲ್ಲಿ 3 ಪುಸ್ತಕಗಳಿದ್ದಾವಲ್ಲ, ಇವೆಲ್ಲ ನನ್ನ ಫಸ್ಟ್ ಕಾಪಿ, ಮೊದಲ ಪ್ರತಿ ನಮ್ಮ ಶ್ರೀಮತಿಯವ್ರ ಕೈಗೆ ತಂದುಕೊಟ್ಟಿದ್ದು. ಇದು ಅಷ್ಟೇ, ಇದು ಫಸ್ಟು ಪ್ರಿಂಟ್ ಆದಾಗ ಇದಕ್ಕೆ ಮುನ್ನುಡಿ ಬರೆದಿದ್ರು ನಮ್ಮ ಮಾವರು. ಅವ್ರ ಹತ್ರ ಶುಭ ಕಾಮನೆಗಳು, ಅವ್ರ ಹತ್ರ ಒಂದು ಸಹಿ ತಗೊಂಡು, ಮೊದಲನೇ ಕಾಪಿ ನಾನು ಹಂಗೆ ಎತ್ತಿಟ್ಕೊಂಡೆ, ಅವ್ರು ಕೊಟ್ಟಾಗ ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ತಗೊಂಡು ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ. ಅದನ್ನು ಅವ್ರ ಹತ್ರ, ನಮ್ಮ ಮಾವರ ಹತ್ರ ಬರೆಸ್ಕೊಂಡು ತಗೊಬಂದು ನಮ್ಮ ಶ್ರೀಮತಿಯವ್ರಿಗೆ, ತಗೊಳ್ಳಮ್ಮ ಎತ್ತಿಡು ನಿನಗೆ ಅಂತೇಳಿ ಕೊಟ್ಟಿದ್ದೆ. ಅದೇ ಥರ ಇವೆರಡು ಅಷ್ಟೇ, ಅದೇ ಥರನೇ ಮಾಡಿದ್ದು. ಇವೆರಡು ಒಟ್ಟಿಗೆ ಪ್ರಿಂಟ್ ಮಾಡಿಸಿದ್ದು. ಇದ್ರ ಕತೆ ತುಂಬ ಇದೆ ಮುಂದೆ ಹೇಳೋದು. ಇದನ್ನು ಹಂಚ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈಗ ವಿಡಿಯೋ ತುಂಬ ದೊಡ್ಡದಾಗಿತ್ತು, ಉದ್ದ ಆಗಿಬಿಡ್ತು. ಈ ಪುಸ್ತಕದಲ್ಲಿ ನನಗೆ ಇಷ್ಟ ಆದಂಥ ಒಂದಷ್ಟು ಹನಿಗವಿತೆಗಳಿದ್ದಾವೆ. ಅವನ್ನ ಈಗ ಹೇಳೋ ಬೇಡವಾ? ಏನು ಮಾಡೋದು? ಕೇಳ್ತಾ ಇದೆಯಾ? ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾನೆಲ್ಲೋ ನಮ್ಮ ವ್ಯೂವರ್ಸ್ನ ಕೇಳ್ತಾ ಇದ್ಯಾ, ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ಮೇಲೆ ಹೇಳ್ತೀನೋ ಅಂತ ಕಾಯ್ತಾ ಇದ್ದೀನಿ. ಅಂದರೆ ಯಾಕೆ ಗೊತ್ತಾ, ತುಂಬ ಉದ್ದ ಆಗ್ಬಿಡುತ್ತೆ ಇದು ವ್ಲಾಗು ಅಂತ. ಹೌದಾ? ಆದ್ರೂ ನಿಂಗೆ ತುಂಬಾ ಇಷ್ಟ ಆಗಿರೋವಂಥವು ಯಾವ್ದಾದ್ರು ಒಂದೆರಡು ಹೇಳು. ಹೌದಾ? ಇದರಲ್ಲಿ ತುಂಬ ಇಷ್ಟ ಆಗಿರೋಂಥ ಕೆಲವೊಂದು ಹೇಳ್ತೀನಿ. ಹಂಗೆ ಅದ್ರ ಅರ್ಥನೂ ಹೇಳ್ಬೇಕು. ಇದ್ರ ಅರ್ಥ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಹೇಳ್ತಿದಂಗೆ. ಹೌದಾ? ಇದು ಅಪ್ಪ ಕೊಡಿಸಿದ ಐಸ್ ಕ್ಯಾಂಡಿ 10 ನಿಮಿಷಕ್ಕೆ ಖಾಲಿ, ಹಣೆಯ ಮೇಲಿನ ಅಮ್ಮನ ಮುತ್ತು ಇನ್ನೂ ಹಾಗೇ ಇದೆ. ಇದು ನನಗೆ ತುಂಬ ಇಷ್ಟ ಆಗಿದ್ದು. ಅವ್ರು ತಾನೇ ಅಪ್ಪ ಕೊಡಿಸಿದ ಐಸ್ ಕ್ಯಾಂಡಿ ಒಂದು 5 ನಿಮಿಷ ತಿಂದಾಕ್ಬಿಡ್ತೀವಿ ಖಾಲಿ ಆದರೆ, ಅಮ್ಮ ಕೊಡೋ ಮುತ್ತು ಇನ್ನೂ ಹಾಗೇ ಇದೆ, ಇನ್ನೂ ಹಾಗೇ ಇದೆ ಅಂತ. ಅದು ಚೆನ್ನಾಗಿದೆ. ಅದೊಂದು ಬರೆದಿದ್ದು ತಾಯಿಯ ಬಗ್ಗೆ. ಆಮೇಲೆ ಬದುಕು, ಅದ್ರ ಬಗ್ಗೆ ನಾನು ತುಂಬ ಬರೀತಿದ್ದೆ ಆಗ, ಜೀವನದ ಬಗ್ಗೆ. ಅಂದರೆ ನಾನು ಅವಾಗ ಹೇಳಿದ್ನಲ್ಲ, ಸೋಲು, ನೋವು, ಹತಾಶೆ ಅವೆಲ್ಲ ಅನುಭವಿಸಿದ್ದೀನಿ ಅಂತ. ಆ ಸಂದರ್ಭದಲ್ಲಿ ತುಂಬ ಅದಕ್ಕೆ ಜೀವನದ ಬಗ್ಗೆ
ಹೆಣ ಹೊತ್ತವರಿಗೆ ತಿಳಿಯಲಿಲ್ಲ, ಅವನು ಬದುಕಿಡೀ ಹೊತ್ತು ನಡೆದ ಕಷ್ಟಗಳ ಭಾರ. ಹೌದ್ ತಾನೆ? ಈಗ ಹೆಣ ಹೊತ್ಕೊಂಡು ಹೋಗೋರಿಗೆ ಹೆಣ ಭಾರ ಅಂತಾರೆ. ಹೆಣ ಭಾರ ಮಣಭಾರ ಅಂತ ಏನೋ ಒಂದು ಮಾತಿದೆ. ಹೆಣ ಭಾರ ಅಂತಾರೆ, ಹೆಣನ ಹೊತ್ಕೊಂಡು ಹೋಗ್ಬೇಕಾದ್ರೆ ಭಾರ ಅಂತ. ಆದರೆ ಅವನು ಹೆಣಾಗಿದ್ದಾನ, ಅದು ಅವನು ಬದುಕಿದ್ದಾಗ ಅವನು ಬದುಕಿನ ಭಾರ ಎಷ್ಟು ಹೊತ್ತಿರ್ಬೋದು ಅಲ್ವಾ? ಅದ್ರ ಬಗ್ಗೆ. ಆಮೇಲೆ ಇನ್ನೂ ಒಂದು ಭಾರದ ಬಗ್ಗೆ ಹೇಳ್ತೀನಿ. ಭಾರ ಜೋಗಯ್ಯನ ಜೋಳಿಗೆ ನೋಡ್ರಿ, ಜೋಗಯ್ಯನ ಜೋಳಿಗೆ ಬಲು ಭಾರ, ಒಳಗಿರುವುದು ಹಲವು ಕೈಗಳ ಶ್ರಮ. ಅದು ಚಿಕ್ಕ ಚಿಕ್ಕವು ಬರೀತಿದ್ದು ಈ ಥರ. ಅಂದರೆ ಇದಕ್ಕೂ ತುಂಬ ಅರ್ಥ ಇದೆ. ಜೋಗಯ್ಯನ ಜೋಳಿಗೆ ಅಂದರೆ ಜೋಳಿಗೆ ಹಾಕೊಂಡು ಒಬ್ಬರು ಜೋಗಯ್ಯ ಬರ್ತಾರೆ, ಎಲ್ಲ ಮನೆಗೆ ಓಡಾಡ್ಕೊಂಡು ಹೋಗ್ತಾರೆ. ಆಗ ಒಬ್ಬರು ಮನೇಲಿ ಅಕ್ಕಿ ಹಾಕ್ತಾರೆ, ಒಬ್ಬರು ಮನೇಲಿ ಹಸಿಟ್ಟು ಹಾಕ್ತಾರೆ, ಒಬ್ಬರು ಮನೇಲಿ ರಾಗಿ ಹಾಕ್ತಾರೆ. ಒಂದೊಂದು ಇಷ್ಟಿಷ್ಟು ಅವ್ರ ಮನೇಲಿ ಏನು ಬೆಳೆದಿರ್ತಾರೋ ಅದನ್ನು ಅವ್ರು ಜೋಳಿಗೆಗೆ ಹಾಕ್ತಾರೆ. ಅಂದರೆ ತಿಳ್ಕೊಳ್ಳಿ, ಅವ್ರ ಜೋಳಿಗೆ ತುಂಬ ಭಾರ ಇದೆ. ಅದರೊಳಗಡೆ ಏನಿದೆ ಹೇಳ್ರಿ, ತುಂಬ ಸುಮಾರು ಜನ ಒಂದು ಬೆಳೆ ಬೆಳಿಬೇಕಾದ್ರೆ ಸುಮ್ಮನೆ ಹಾಕಿದಂಗೆ ಬೆಳೆಯೋದಿಲ್ಲ. ಆ ಬೆಳೆ ಹಿಂದೆ ಹಲವಾರು ಜನರ ಶ್ರಮ ಇರುತ್ತೆ. ಆ ಶ್ರಮ ಆ ಜೋಳಿಗೆನಲ್ಲಿ, ಹಾಗಾಗಿ ಅವ್ರ ಜೋಳಿಗೆ ತುಂಬ ಭಾರ ಆಗಿದೆ ಅನ್ನೋ ಅರ್ಥ ಇದು. ಈ ಥರ ತುಂಬ ಬರೆದಿದ್ದೀನಿ. ಆಗ ಈಗ ಹೇಳ್ಬೇಕಂದ್ರೆ ಎಲ್ಲನೂ ಇಷ್ಟನೇ, ಯಾಕೆಂದರೆ ನನ್ನ ಪುಸ್ತಕ ಅಂದಮೇಲೆ ನನಗೆ ಎಲ್ಲನೂ ಇಷ್ಟನೇ. ಅದರಲ್ಲಿ ತುಂಬ ಇಷ್ಟ ಆಗಿರೋವಂಥದ್ದು ಮತ್ತು ಕೆಲವೊಂದು ಹೇಳ್ತಾ ಇದ್ದೀನಿ. ಇನ್ನೂ ಇದಾವೆ ತುಂಬ. ಅದರಲ್ಲಿ ಯಾವ್ದು ಹೇಳೋದು ಯಾವ್ದು ಬಿಡೋದು ಗೊತ್ತಾಗ್ತಿಲ್ವಲ್ಲ. ಇನ್ನು ಅದೇ ಜೀವನದ ಬಗ್ಗೆ ಬರಿತೀನಿ ಅಂತ ಹೇಳಿದ್ನಲ್ಲ, ತುಂಬ ಅವಾಗೆಲ್ಲ ಜೀವನದ ಬಗ್ಗೆ ಬರೆದಿದ್ದೀನಿ ಅಂತ. ಅದೇ ಥರ ಇನ್ನೊಂದು ನೋಡಿ ಇಲ್ಲಿದೆ, ಕಷ್ಟ ನಿಮಗೆ ಹೇಳ್ತೀನಿ, ಓದೇ ಹೇಳ್ತೀನಿ. ಜೇಬು ಹಗುರಾದ ಮನುಷ್ಯ ಜಗತ್ತಿಗೆ ಭಾರವೆನಿಸುವನು. ಜೇಬು ಹಗುರಾದ ಮನುಷ್ಯ ಜಗತ್ತಿಗೆ ಭಾರವೆನಿಸುವನು. ಹೌದು ತಾನೆ? ಅವನ ಹತ್ರ ದುಡ್ಡಿಲ್ಲ ಅಂದರೆ ಅವನು ಜಗತ್ತಿಗೆ ಭಾರ ಅಂತ. ಇದು ಸತ್ಯ ಅನ್ನೋದು ಜಗತ್ತಿನ ಅತ್ಯಂತ ಪರಮ ಸತ್ಯ ಅಂತ ಹೇಳ್ಬೋದಾ? ಆ ಸತ್ಯ ಇದು. ಆ ಸಮಯದಲ್ಲೆಲ್ಲ ನಾನು ಹೇಳ್ಕೊಂಡಿದ್ದೇನೆ, ನಾನು ಹೇಳಿದ್ನಲ್ಲ ಅವಾಗಲೇ, ಆ ಥರ ಅನುಭವಿಸಿದ್ದೀನಿ ಅಂತೆಲ್ಲ. ಆ ಸಮಯದಲ್ಲಿ ಬರ್ತಿತ್ತು ನನ್ನ ಅನುಭವಗಳು, ನನ್ನ ಸೋಲುಗಳು, ನೋವುಗಳು, ಹತಾಶೆಗಳು, ಅವನ್ನೆಲ್ಲ ಒಂದೊಂದು ಅನಿಗವಿತ ರೂಪದಲ್ಲಿ ಬರಿತಾ ಇದ್ದೆ ಕೆಲವೊಂದು ಸಲ. ಆ ಥರ ಬರ್ತಿರೋದು ಸುಮಾರಿದ್ದಾವೆ. ಯಾವುದು ಇಷ್ಟ ಯಾವುದು ಅಂತ ಹೇಳಿದ್ರೆ ಏನು ಹೇಳೋದು. ಇದರಲ್ಲಿ ಈ ಥರ ಅಲ್ಲದೆ ಚಿಕ್ಕ ಚಿಕ್ಕ ಎರಡು ಸಾಲು 3 ಸಾಲಲ್ಲಿ ಬರೆದಿರೋವಂಥದ್ದು ಇದ್ದಾವೆ. 3 ಸಾಲಿಂದು ತೀರ ಚಿಕ್ಕದು ಹೇಳ್ತೀನಿ. ನೋಡಿರಿ, ಚುಟುಕು ಸುದ್ದಿ ಆಕ್ರಮಿಸಿದೆ ಇಷ್ಟೊಂದು ಕಿವಿ. ಅಂದರೆ ಚುಟುಕು ಸುದ್ದಿ ಇಷ್ಟೇಷ್ಟು ಸುದ್ದಿ, ಆದರೆ ಎಷ್ಟೊಂದು ಕಿವಿನ ಆಕ್ರಮಿಸುತ್ತಾರೆ, ಎಷ್ಟೊಂದು ಕಿವಿಗೆ ತಲುಪುತ್ತೆ. ಅಂದರೆ ಇದು ಬ್ರೇಕಿಂಗ್ ನ್ಯೂಸ್. ನೀವು ನೋಡಿದ್ರೆ ಬ್ರೇಕಿಂಗ್ ನ್ಯೂಸು ಚಿಕ್ಕದಿರುತ್ತೆ. ಈಗ ತಾನೇ ಬಂದ ಬ್ರೇಕಿಂಗ್ ನ್ಯೂಸ್ ಅಂತ ಎಲ್ರಿಗೂ ತಲುಪಿರುತ್ತೆ. ಅದೇ ಚುಟುಕು ಸುದ್ದಿ ಆಕ್ರಮಿಸಿದೆ ಎಷ್ಟೊಂದು ಕಿವಿ. ಚಿಕ್ಕ 3 ಸಾಲಲ್ಲಿ ಬರ್ತಿದ್ದೀನಿ. ತುಂಬ ಇದಾವೆ. ಮನಸ್ಸಿಗೂ ಇರಲಿ ವ್ಯಾಯಾಮ, ನೆನಪುಗಳ ಎತ್ತಿಡಿಸಿ. ಹೌದು ತಾನೆ? ನೆನಪುಗಳನ್ನ ಅವಾಗವಾಗ ನೆನಪಿಸ್ಕೋಬೇಕು. ಮನಸ್ಸಿಗೂ ವ್ಯಾಯಾಮ ಬೇಕು. ಎಲ್ಲರೂ ದೇಹಕ್ಕೆ ವ್ಯಾಯಾಮ ಮಾಡ್ತಾರೆ, ಬಾಡಿಗೆ ಫಿಟ್ನೆಸ್ಸು ಅದು ಇದು ಅಂತ. ಆದರೆ ಮನಸ್ಸಿಗೂ ವ್ಯಾಯಾಮ ಬೇಡವಾ? ಮನಸ್ಸನ್ನು ಅವಾಗವಾಗ ಎತ್ತಿಡಿಸ್ತಾ ಇರಬೇಕು. ಅಂದರೆ ನೆನಪುಗಳನ್ನ ಇದು ಮಾಡ್ಕೋಬೇಕು. ನೆನಪುಗಳನ್ನ ಎತ್ತಿಡಿಸಿ ಅಂತ ಬರ್ದಿದ್ದೀನಿ. ಅಂದರೆ ಈಗ ಕೆಲವ್ರಿಗೆ ನಾವು ನೆನಪು ಮಾಡ್ಕೋತಾ ಇದ್ದೀವಲ್ವಾ, ಆ ಥರ ಖುಷಿ ಆಗುತ್ತೆ. ಖುಷಿನ ಇದು ಮಾಡ್ಕೋಬೇಕು. ಮತ್ತು ಕೆಲವು ದುಃಖದಿರುತ್ತೆ, ಅವಾಗ ಕಣ್ಣೀರ ಮೂಲಕ ಹೊರ ಹಾಕಬೇಕು. ಅಗ್ರ ಭಾರ ಹಗುರ. ಅದೇ ಮನಸ್ಸಿಗೂ ಇರಲಿ ವ್ಯಾಯಾಮ, ನೆನಪುಗಳ ಎತ್ತಿಡಿಸಿ. ಎಷ್ಟು ಚೆನ್ನಾಗಿದೆ ಈ ಸಾಲು. ಇಷ್ಟ ಆದರೆ ಒಂದು ಚಪ್ಪಾಳೆ ಹೊಡೀರಿ, ಇಲ್ಲ ಒಂದು ಲೈಕ್ ಆದರೂ ಒತ್ತಿರಿ. ಒಂದು ಲೈಕ್ ಆದರೂ ಒತ್ತಿರಿ. ಈ ಥರ ತುಂಬ ಚಿಕ್ಕ ಚಿಕ್ಕವು ತುಂಬ ಅರ್ಥಗರ್ಭಿತವಾಗಿರುವಂಥವಲ್ಲ ಆ ಥರ ಕವಿತೆಗಳನ್ನ, ಸಣ್ಣ ಸಣ್ಣ ಅನೇಕ ಕವಿತೆಗಳನ್ನ ಈ ಥರ ಪುಸ್ತಕದಲ್ಲಿ ಬರ್ತಿದ್ವಿ. ಹೇಳೋದು ಇನ್ನೂ ತುಂಬ ಹೇಳ್ಬೋದು, ಯಾಕಂದರೆ ಎಲ್ಲನೂ ಇಷ್ಟನೇ ನನಗೆ, ನಾನು ಬರ್ದಿರೋ ಎಲ್ಲನೂ. ಆದರೆ ಅದರಲ್ಲಿ ಕೆಲವೊಂದು ನನಗೆ ತುಂಬ ಇಷ್ಟ ಆಗಿರೋ ಅನ್ನೋದಕ್ಕಿಂತ ಕೆಲವೊಂದು ನಿಮಗೆ ಅರ್ಥ ಆಗುವಂಥವು, ನಿಮಗೂ ಇಷ್ಟ ಆಗುವಂಥವನ್ನ ಕೆಲವೊಂದು ಹುಡುಕಿ ಹೇಳಿದ್ದೀನಿ. ಸುಮಾರು ಹೇಳ್ಬೋದು. ಮುಂದಿನ ಬ್ಲಾಗಲ್ಲಿ ಯಾವಾಗಾದರೂ ಇದರಲ್ಲಿರೋವಂಥವು ಕೆಲವೊಂದು ಇನ್ನೊಂದೆರಡು ಹಂಚ್ಕೋತೀನಿ ನಿಮ್ಮ ಜೊತೆ. ಆಮೇಲೆ ನೆಕ್ಸ್ಟು ಮತ್ತೆ ಯಾವಾಗಾದರೂ ಈ 2 ಪುಸ್ತಕಗಳ ಬಗ್ಗೆನೂ ತುಂಬ ಇದೆ ಹೇಳ್ಕೊಳ್ಳೋದು. ಇದರಲ್ಲೂ ಇದೆ ಕೆಲವೊಂದು ನೆನಪುಗಳು ಹೇಳ್ಕೊಳ್ಳೋ ಅಂಥದ್ದು ಎಲ್ಲ ಇದು ಹೇಳ್ತೀನಿ. ಈ ಪುಸ್ತಕ ಪ್ರಕಟ ಆದಾಗ ಇದ್ರ ಬಗ್ಗೆ ರಿವ್ಯೂ ಬರೆದಿದ್ರು ಕೆಲವರು ಫೇಸ್ಬುಕ್ಕಲ್ಲೆಲ್ಲ. ಚೆನ್ನಾಗಿತ್ತು, ಖುಷಿ ಆಯಿತು. ಮತ್ತು ನಮ್ಮ ತುಮಕೂರವರು ಗುಬ್ಬಚ್ಚಿ ಸತೀಶ್ ಸರ್ ಅಂತ ಇದ್ದಾರೆ, ಅವರು ಈ ಪುಸ್ತಕ ಓದ್ಬಿಟ್ಟು ನನ್ನ ಇದ್ರ ಬಗ್ಗೆ ರಿವ್ಯೂ ಬರೆದು ಒಂದು ಪೇಜ್ ಪೂರ್ತಿ ಬರೆದಿದ್ರು ನಮ್ಮ ತುಮಕೂರು ಲೋಕಲ್ ಪತ್ರಿಕೆಯಲ್ಲಿ.
ಅದು ಇದು ಯಾವಾಗಾದ್ರೂ ತೋರಿಸ್ತೀನಿ. ತುಂಬ ಖುಷಿ ಅನಿಸುತ್ತೆ. ಅಂದರೆ ಈ ಪುಸ್ತಕ ಎಲ್ಲೂ ಸಿಗೋದಿಲ್ಲ, ಹೊರಗಡೆ ಎಲ್ಲ ಪುಸ್ತಕದ ಅಂಗಡಿಯಲ್ಲಿ ಸಿಗುತ್ತೆ, ಯಾವ ಬುಕ್ ಸ್ಟೋರಲ್ಲಿ ಸಿಗುತ್ತೆ ಅಂತ. ತುಂಬ ದೊಡ್ಡ ಗ್ರೇಟ್ ಏನದು ಸಾಹಿತಿ ಅಂತೆಲ್ಲ ನಾನು ಹೇಳ್ಕೊಳ್ಳೋದಿಲ್ಲ. ನನ್ನ ಖುಷಿಗೆ, ನನ್ನ ಮನಸ್ಸಿನಲ್ಲಿರುವಂಥದ್ದು ನೋವು, ಖುಷಿ, ದುಃಖ, ಸಂಭ್ರಮ ಅದೆಲ್ಲ ಹೊರ ಹಾಕೋದಕ್ಕೆ ಅದೇನೋ ಒಂದು ಗಾಡಿ ಗಿಫ್ಟ್, ದೇವ್ರು ಕೊಟ್ಟಿರುವಂಥ ಇದು ಗಾಡಿ ಗಿಫ್ಟ್. ಅದೇ ದೇವ್ರು ಕೊಟ್ಟಿರೋ ವರ ಇದು. ಇನ್ನೊಂದು ನಮ್ಮ ಮಾವರು, ಅವರು ಸಾಹಿತಿಗಳು, ಅವರು ಪುಸ್ತಕಗಳು, ವಿಮರ್ಶೆಗಳು ಜಾಸ್ತಿ ವಿಮರ್ಶೆ ಆ ಥರ ಎಲ್ಲ ಬರೀತಾರೆ, ಎಲ್ಲ ಇದು ಮಾಡ್ತಾರೆ. ನಾನು ಬರೆಯೋದು ಗೊತ್ತಾಗಿ ಕೆಲವರು, ನಮ್ಮ ಮಾವವ್ರಿಗೂ ಪರಿಚಯ ಇದ್ದು, ನನಗೂ ಪರಿಚಯ ಇದ್ದು, ಕೆಲವರು ಗೊತ್ತಿರೋ ಅಂಥವ್ರು ನನಗೆ ಹೇಳಿದ್ದು ಒಂದಿಬ್ಬರು, ಪರವಾಗಿಲ್ಲ, ನಿಮ್ಮ ಬ್ಲಡ್ಡಲ್ಲಿ ನಿಮ್ಮ ಮಾವರದೇ ಗುಣ ಬಂದಿದೆ ಅಂತ ಎಲ್ಲ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಅವ್ರದ್ದು ಯಾವುದು ಅವ್ರ ನೆರಳಲ್ಲಿ ನಾವು ಬೆಳೆದಿಲ್ಲ, ಅದಕ್ಕೆ ಈಗಲೂ ಅವರ ನೆರಳು ನನಗೆ ಬೇಡ, ಅವ್ರ ಏನೋ ಬ್ಲಡ್ಡಲ್ಲೂ ಬಂದುಬಿಟ್ಟಿದೆ ಅಂತ. ಅದು ನಂಗೆ ಇಷ್ಟ ಆಗಿಲ್ಲ ಆಗ ಮಾತು. ನೀವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇಲ್ಲೆಲ್ಲ ನನ್ನ ಬಯೋನಲ್ಲಿ ನೋಡ್ಬೋದು, ಒಂದು ಸಾಲಿದೆ, ಲೈಫ್ ಈಸ್ ಮೈ ಯೂನಿವರ್ಸಿಟಿ ಅಂತ. ಅಂದರೆ ಜೀವನ ನನಗೆ ಕಲಿಸಿದೆ ತುಂಬ. ಆ ಜೀವನ ಅನುಭವಗಳಿಂದ ನಾನು ಈ ಹಂತಕ್ಕೆ ಬಂದಿದ್ದು. ಅದಕ್ಕೆ ನನ್ನ ಜೀವನನೇ ನನಗೆ ಗುರು. ನಮ್ಮ ಅವರು ಬ್ಲಡ್ಡಿಂದ ಬಂದಿದೆ, ಅದು ನನಗೆ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಅವ್ರ ಹತ್ರ ಮುನ್ನುಡಿ ಬರ್ಸೋದು ಬೇಡ ಅಂದ್ಕೊಂಡೆ ನಾನು ಅಲ್ಲಿಗೆ ಹೋಗಿದ್ದು. ಅವ್ರ ಹತ್ರ ದೊಡ್ಡರಂಗೇಗೌಡ್ರ ಹತ್ರ ಬರ್ಸ್ಬೇಕು ಅಂತ. ಆದರೂ ಕೊನೆಗೆ ಅದು ಋಣ ಏನಿರುತ್ತೋ ಕೊನೆಗೆ ಅವ್ರ ಹತ್ರನೇ ಬಂದು ಬರ್ಸಂಗಾಯಿತು. ಅವರು ಬರ್ಕೊಟ್ರು, ತುಂಬ ಚೆನ್ನಾಗೇ ಅವರು ಖುಷಿಪಟ್ಟರು. ಅಂದರೆ ಇನ್ನೇನು ಹೇಳ್ಬೋದು ಈ ಪುಸ್ತಕದ ಬಗ್ಗೆ? ಇನ್ನೇನಿಲ್ಲ, ಅವ್ರದ್ದು ಹೇಳಿದ್ದೆಲ್ಲ ಮುಗೀತು ಅಂದ್ಕೋತೀನಿ. ನಂದು ಸೊಸೋದು ಮುಗೀತು, ಇನ್ನು ಹುಣಸೆ ಮೊಗ್ಗು ಒಂಚೂರು ಸೋಸ್ಕೋಬೇಕು. ಸೊಪ್ಪು ಸೋಸಿದ್ದಾರೆ ನೋಡ್ರಿ. ಹುಣಸೆ ಮೊಗ್ಗೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸಾಂಬಾರು ಮಾಡಬೇಕು. ಜಾಸ್ತಿನೇ ಆಯಿತು ಮಾತಾಡಿದ್ದು ಇವತ್ತು. ಅಂದರೆ ಈ ಬುಕ್ ಬಗ್ಗೆ ಹೇಳ್ತಾ ಇದ್ರೆ ಇನ್ನೂ ತುಂಬ ಹೇಳ್ಬೋದು. ಅದು ಹೇಳ್ತಾನೆ ಇದ್ರೆ ಒಂದೊಂದೇ ನೆನಪಾಗ್ತಾನೆ ಇರುತ್ತೆ, ಅದೇಳೋಣ ಇದೇಳೋಣ ಅಂತ ಹೇಳ್ಬಿಟ್ಟು ಅಷ್ಟೊಂದಿದ್ದಾವೆ. ಅಂದರೆ ತುಂಬ ಖುಷಿ, ಮೊದಲನೇ ಪುಸ್ತಕ ಪ್ರಕಟ ಆಗೋದಾದ್ರೆ ಅದೊಂದು ದೊಡ್ಡ ಖುಷಿ, ತುಂಬ ಖುಷಿ. ಆಮೇಲೆ ಇನ್ನೇನು ಹೇಳ್ಬೋದು? ಇನ್ನೇನಿಲ್ಲ, ಅಷ್ಟೇ. ಹೇಳು ಅಂದ್ಬಿಟ್ರೆ ಇನ್ನೂ ಹೇಳ್ಕೊಂಡು ಕುತ್ಕೊಬಿಡ್ತೀವಿ, ಸಾಕು. ಹೌದಾ, ಸರಿ, ಹಂಗಾರೆ ನಾನು ಮಾತಾಡಲ್ಲ, ನೀನೇ ಏನಾದರೂ ಹೇಳಮ್ಮ. ಇವರು ಇಷ್ಟೊತ್ತು ಹೇಳಿದ್ರಲ್ಲ ಸ್ವಲ್ಪ ಅನಿಗವಿತೆ, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಷ್ಟೇ. ಇಷ್ಟೇ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.